Hello dear students, this is Sindhu Kaushik. So let us continue the next problem, the problem number 39 in the question paper. In a certain town, 25% of families own a cell phone, 15% of families own a car, and 65% of families own neither a cell phone nor a car. If 500 families own both a cell phone and car, then the total number of families in the town is option E, option B, option C, option D. Here, the question is in a certain town. So there are 25% of families own a cell phone, 15% of families own a car, and 65% of families own neither a cell phone nor a car. Okay, so next sentence is if 500 families own both cell phone and car, both, then the total number of families we want to find out. We have to find out what is the total number of families in number. ಓಕೆ ಟೌನ್ ಇವನ್ ಸರ್ಟೈನ್ ಟೌನ್ ಅಂತ ತಗೊಳ್ಳಿ, ಸೇ ಅರಸೀಕೆರೆ ಅಂತ ತಗೊಳ್ತೀನಿ. ಸೊ ಅಲ್ಲಿ 25% ಆಫ್ ಫ್ಯಾಮಿಲೀಸ್ ಓನ್ ಎ ಸೆಲ್ ಫೋನ್. ಸೊ 25% ಫ್ಯಾಮಿಲಿನಲ್ಲಿ ಓನ್ ಸೆಲ್ ಫೋನ್ಸ್ ಇದೆ. ಸೊ ಇನ್ನು 15% ಫ್ಯಾಮಿಲೀಸ್ ತಗೊಂಡ್ರೆ ಓನ್ ಕಾರ್ ಇದೆ ಅವ್ರ ಹತ್ರ. 65% ಫ್ಯಾಮಿಲೀಸ್ ತಗೊಂಡ್ರೆ ಫೋನು ಕೂಡ ಇಲ್ಲ, ಕಾರು ಕೂಡ ಇಲ್ಲ, ನೀದರ್ ಫೋನ್ ನಾರ್ ಕಾರ್. ಈ 500 ಫ್ಯಾಮಿಲೀಸ್ ಓನ್ ಬೋತ್ ಸೆಲ್ ಫೋನ್ ಅಂಡ್ ಕಾರ್. ಸೊ 500 ಫ್ಯಾಮಿಲಿ. ಸೊ ಇಲ್ಲಿ ನಂಬರ್ ಅಲ್ಲಿ ಹೇಳಿದೆ, ಅಲ್ಲೆಲ್ಲ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ರು. ಓಕೆನಾ? ಸೊ ಟೋಟಲ್ ಆಗಿ ನಾವ್ ಇವಾಗ ತಗೊಳ್ಬೇಕಾದ್ರೆ, ಸೊ ಫಸ್ಟ್ ಇಲ್ಲಿರೋದು ಎರಡೇ ಐಟಮ್, ಒಂದು ಸೆಲ್ ಫೋನು, ಇನ್ನೊಂದು ಕಾರು. ಕರೆಕ್ಟ್ ಅಲ್ವಾ? ಸೊ ಸೆಲ್ ಫೋನ್ ನ ಎ ಇಂದ ಡಿನೋಟ್ ಮಾಡ್ಕೊಳ್ಳಿ, ಕಾರ್ನ ಬಿ ಇಂದ ಡಿನೋಟ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ ವೈ ಇಂದ ಡಿನೋಟ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ನೆಕ್ಸ್ಟ್, ಸೊ ಇಲ್ಲಿ ನಮಗೆ ಗೊತ್ತಿಲ್ಲ ಎಷ್ಟು ಫ್ಯಾಮಿಲೀಸ್ ಇದೆ ಟೌನ್ ಅಲ್ಲಿ ಅಂತ, ಅದನ್ನೇ ಫೈಂಡ್ ಔಟ್ ಮಾಡಕ್ ಹೇಳಿರೋದು. ಹಾಗಾಗಿ ಲೆಟ್ ಎಕ್ಸ್ ಬಿ ದ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಇನ್ ದ ಟೌನ್ ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಸೊ ಲೆಟ್ ಎಕ್ಸ್ ಬಿ ದ, ಬಿಕಾಸ್ ವಿ ಡೋಂಟ್ ನೋ ಸೊ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಇನ್ ದ ಟೌನ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದಟ್ ನಂಬರ್. ಸೊ ಫಾರ್ ದಟ್ ಟೇಕ್ let x be that total number. Okay, so later we find what is this x. Next, n of a means number of elements present in the set a. A means number of cell phone. 25% member cell phone ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ವಿ ಅಲ್ವಾ? ಸೊ ಔಟ್ ಆಫ್ 100 ಅಂತ ತಗೊಂಡ್ರೆ 25% ಅಂದ್ರೆ ಎಷ್ಟು ಜನದಲ್ಲಿ? ಸೊ ಎಕ್ಸ್ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್. ಸೊ 25% ಆಫ್ ಎಕ್ಸ್ ಅಂತ ಅಂದ್ರೆ 25/100 ಇಂಟು ಎಕ್ಸ್ ಹಾಕೊಳ್ಬೇಕು. ಓಕೆನಾ? ಅಂದ್ರೆ ಒಂದು ಫ್ಯಾಮಿಲಿ ಎಷ್ಟು ನಂಬರ್ ಅಂತ ಗೊತ್ತಿಲ್ಲ, ಸೇ ಎಕ್ಸ್ ಅಂತ ತಗೊಂಡಿವಿ, ಇಷ್ಟು ಜನ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್. ಸೊ ಇಷ್ಟು ಫ್ಯಾಮಿಲಿ ಇದೆ, ಇಷ್ಟು ಕುಟುಂಬ ಇದೆ. ಸೊ ಅದರಲ್ಲಿ 25% ಎಲ್ಲೋ ಒಂದಿಷ್ಟು ಭಾಗ 25% ಇರೋ ಅಂತವ್ರು ಅಂತ ಅಂದ್ರೆ ನೀವೇನ್ ತಗೊಳ್ಬೇಕು? 25/100 ಆಫ್ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ಕಾರ್ ಅಂತ ತಗೊಂಡ್ರೆ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ? 15%, 15% ಹೇಳಿದ್ದಾರೆ. ಹಾಗಾಗಿ 15/100 ಇಂಟು ಎಕ್ಸ್ ಅಂತ ತಗೊಳ್ಳಿ. ಸೊ ನೆಕ್ಸ್ಟ್, ನೀದರ್ ಎ ಸೆಲ್ ಫೋನ್ ನಾರ್ ಎ ಕಾರ್ ಇರೋದು 65% ಫ್ಯಾಮಿಲಿ. ಎಸ್. ಸೊ ಹಾಗಾಗಿ ಅಲ್ಲಿ ಏನ್ ತಗೊಳ್ಬೇಕು ನೀವು ಅಂದ್ರೆ ಎ ಆಗಲ್ಲ, ಬಿನೂ ಆಗಲ್ಲ, ಅಂದ್ರೆ ನೀದರ್ ಎ ನಾರ್ ಬಿ ಅಂತ. ನೀದರ್ ಸೆಲ್ ಫೋನ್ ನಾರ್ ಕಾರ್ ಅಂತ ಅಂದ್ರೆ ನೀದರ್ ಎ ನಾರ್ ಬಿ ಅಂದ್ರೆ ಅರ್ಥ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ನೀದರ್ ಅಂತ ಅಂದ್ರೆ ಕಾಂಪ್ಲಿಮೆಂಟ್ ಕಣ್ರಪ್ಪ. ಎ ಸೆಟ್ ಅಂತ ತಗೊಂಡ್ರೆ ಕಾಂಪ್ಲಿಮೆಂಟ್ ಅಂತ ಅಂದ್ರೆ ಎ ಡ್ಯಾಶ್ ಅಥವಾ ಎ ಪವರ್ ಸಿ ಅಂತ ಡಿನೋಟ್ ಮಾಡ್ಕೊಂತೀವಿ. ಕಾಂಪ್ಲಿಮೆಂಟ್ ಅಂದ್ರೆ ಮೀನಿಂಗ್ ಆ ಸೆಟ್ ಆಗಿರಬಾರ್ದು. ಇವಾಗ ಇದು ಎ ಅಂತ ಅನ್ಕೊಳ್ರು. ಸೊ ಇದು ಎ ಆಗ್ತಿದೆ ಅಂದ್ರೆ ಅದ್ರ ಕಾಂಪ್ಲಿಮೆಂಟ್ ಅಂದ್ರೆ ಇದನ್ನ ಬಿಟ್ಟು ಹೊರಗಡೆ ಇರೋ ಅಂತಹ ಪೋರ್ಷನ್ ನಾವು ಎ ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಓಕೆನಾ? ಅಂದ್ರೆ ಆ ಸೆಟ್ ಒಳಗಡೆ ಇರೋ ಎಲಿಮೆಂಟ್ಗಳು ಬಿಟ್ಟು ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಇದು ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರು? 65%. ಸೊ 65/100 ಆಫ್ ಎಕ್ಸ್ ಅಂತ ಬರ್ಕೊಳ್ಬೇಕು. ಸೊ ನೆಕ್ಸ್ಟ್, ಸೊ ಎನ್ ಆಫ್ ಎ ಯೂನಿಯನ್ ಬಿ ಐದರ್ ಆರ್. ಈಗ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಇಷ್ಟ ಆಗ್ತಿದ್ದಾರೆ ಅಂತ ಅಂದ್ರೆ, ಸೊ ಇಷ್ಟು ಜನ ಯೂಸೇ ಮಾಡಲ್ಲ ಅಂತ ಅಂದ್ರೆ ಎಷ್ಟು ಜನದಲ್ಲಿ? ಎಕ್ಸ್ ಮೆಂಬರ್ಸ್ ಅಲ್ಲಿ. ಸೊ ಎಕ್ಸ್ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ, ಹಾಗಾಗಿ ಯೂಸ್ ಮಾಡೋ ಅಂತವ್ರು ಐದರ್ ಆರ್ ಎಷ್ಟು ಜನ ಆಗ್ತಾರೋ ಟೋಟಲ್ ಎಕ್ಸ್ ಅಲ್ಲಿ ನೀವು ಇಷ್ಟು ಪರ್ಸೆಂಟ್ ನ ನೀವೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಸೊ ಎಕ್ಸ್ ಮೈನಸ್ 65x/100. ಸೊ ಅವಾಗ ಎಲ್ ಸಿ ಎಂ ತಗೊಳ್ಳಿ. 100x ಮೈನಸ್ 65x ಡಿವೈಡೆಡ್ ಬೈ 100 ಅಂದ್ರೆ 100x ಅಲ್ಲಿ 65x ಹೋಯ್ತು ಅಂದ್ರೆ 35x ಆಗುತ್ತೆ. ಸೊ 35x ಡಿವೈಡೆಡ್ ಬೈ 100 ಈಸ್ ಎನ್ ಆಫ್ ಎ ಯೂನಿಯನ್ ಬಿ ಆಗುತ್ತೆ. ಸೊ ಮೇಡಮ್ ಏನಕ್ಕೆ ಇದನ್ನ ಫೈಂಡ್ ಔಟ್ ಮಾಡ್ಕೊಂಡಿ? ಬಿಕಾಸ್ ಇದನ್ನ ಫೈಂಡ್ ಔಟ್ ಮಾಡ್ಕೊಂಡಿರೋ ರೀಸನ್ ನಾನು ಎನ್ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಗೊತ್ತಿದೆ ಸೆಟ್ಸ್ ಅಲ್ಲಿ. ಸೊ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ.
ಓಕೆನಾ. ಸೊ ನೆನ್ಪಿಟ್ಕೊಳ್ಳಿ, ಇದು ಸೆಟ್ಸ್ ಕಾನ್ಸೆಪ್ಟ್ ಮೇಲೆ ಬರ್ತಾ ಇರೋದು. ಸೊ ಇದನ್ನು ನೀವು ಕ್ಲಾಸ್ 11 ಓದಿರ್ತೀರಾ ಸೈನ್ಸ್ ಸ್ಟೂಡೆಂಟ್ಸು. ಸಪೋಸ್ ಸೈನ್ಸ್ ಸ್ಟೂಡೆಂಟ್ಸ್ ಅಲ್ಲ ನೀವು ಅಂದ್ರೂ ಪ್ರಾಬ್ಲಮ್ ಇಲ್ಲ. ಸೊ ಎನ್ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಐದರ್ ಎ ಯೂನಿಯನ್ ಅಂದ್ರೆ ಆರ್, ಬಿ. ಎನ್ ಆಫ್ ಎ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಅಂದ್ರೆ ಎ ಅಂತಂದ್ರೆ ಏನಂತ ಡಿನೋಟ್ ಮಾಡ್ಕೊಂಡಿವಿ, ಸೆಲ್ ಫೋನ್. ಸೊ ಸೆಲ್ ಫೋನ್ ಯೂಸ್ ಮಾಡೋರು ಎಷ್ಟು ಜನ. ಬಿ ಅಂತ ಅಂದ್ರೆ ಕಾರ್ ಅಂತ ಡಿನೋಟ್ ಮಾಡ್ಕೊಂಡಿವಿ. ಸೊ ನಂಬರ್ ಆಫ್ ಫ್ಯಾಮಿಲೀಸ್ ಎಷ್ಟು ಫ್ಯಾಮಿಲಿ ಇದೆ ಕಾರ್ನ ಯೂಸ್ ಮಾಡುವಂಥ ಫ್ಯಾಮಿಲೀಸು. ಸೊ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಬೋತ್ ಅಷ್ಟನ್ನು ಯೂಸ್ ಮಾಡೋ ಅಂತಹ ಫ್ಯಾಮಿಲೀಸ್ ಕೌಂಟ್. ಓಕೆನಾ. ಸೊ ಇಲ್ಲಿ ಎನ್ ಆಫ್ ಎ ಯೂನಿಯನ್ ಬಿ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡ್ವಿ. 35x/100 ಆಯಿತು. ಸೊ ಎನ್ ಆಫ್ ಎ ಅಂದ್ರೆ 25x/100, ಎನ್ ಆಫ್ ಬಿ ಅಂದ್ರೆ 15x/100 ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ 500. ಬೋತ್ ಅಂತ ಮುಂಚೆನೆ ಹೇಳಿದ್ರು ನೋಡಿ, ಇಲ್ಲಿ 500 ಫ್ಯಾಮಿಲೀಸ್ ಓನ್ ಬೋತ್ ಸೆಲ್ ಫೋನ್ ಅಂಡ್ ಕಾರ್. ಹಾಗಾಗಿ ಇಂಟರ್ಸೆಕ್ಷನ್ ಅಂತ ಅಂದ್ರೆ ಎರಡೂ ಆಗುವಂಥದ್ದು, ಯೂನಿಯನ್ ಅಂದ್ರೆ ಎರಡರಲ್ಲಿ ಒಂದು ಆಗುವಂಥದ್ದು. ಓಕೆನಾ. ಸೊ ಇಲ್ಲಿ 500 ಹಾಕೊಳ್ತೀರಾ. 35x/100. ಸೊ ಇಲ್ಲೇನಾಗುತ್ತೋ 25x ಪ್ಲಸ್ 15x ಅಂತ ಅಂದ್ರೆ 40 ಆಗುತ್ತೆ. 40x/100 LCM ತಗೊಂಡಿದ್ದೀವಿ ಇಲ್ಲಿ. ಸೊ ಮೈನಸ್ 500 ಆಗುತ್ತೆ. ಸೊ 500 ಮೈನಸ್ ಇರೋದನ್ನ ಇದನ್ನ ಲೆಫ್ಟಿಗೆ ಕಳಿಸ್ಕೊಳ್ಳಿ. ಇವಾಗ ಪ್ಲಸ್ ಆಗುತ್ತೆ 40x/100. ಸೊ ಟೇಕ್ 35x/100 ಟು ದ ರೈಟ್. ದೆನ್ ವಾಟ್ ಯು ಗೆಟ್ 40x/100 ಮೈನಸ್ 35x/100 ವಿಚ್ ಇಸ್ ಈಕ್ವಲ್ ಟು 40 ನಲ್ಲಿ 35 ಹೋಯ್ತು ಅಂತ ಅಂದ್ರೆ ಮೈನಸ್ ಮಾಡಿದ್ರೆ 5x/100 ಬರುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಏನಾಗುತ್ತೋ 5 1s. ಓಕೆನಾ. ಸೊ ಹಾಗಾಗಿ ಏನಾಗುತ್ತೆ 100 ಇಸ್ ಈಕ್ವಲ್ ಟು x/100 ಆಗುತ್ತೆ. ಸೊ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 100 ಇಂಟು 100 10,000 ಬರುತ್ತೆ. ಸೊ ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಈಸ್ 10,000. ಅಂದ್ರೆ ಎಕ್ಸ್ ಅಂದ್ರೆ ಏನಂತ ಡಿನೋಟ್ ಮಾಡ್ಕೊಂಡಿದ್ದೀನಿ, ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್. ಸೊ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಎಷ್ಟು ಬಂತ ಆನ್ಸರ್ ಇವಾಗ 10,000 ಅಂತ ಬಂತು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನಾನು ಮೋರ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನೀವು ತುಂಬಾ ಸಿಂಪಲ್ ಸ್ಟೆಪ್ಸ್ ತಗೊಳ್ಬಹುದು. ಜಸ್ಟ್ ಎನ್ ಆಫ್ ಎ ಯೂನಿಯನ್ ಬಿ ತಗೊಳ್ಳಿ, ಎನ್ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ತಗೊಳ್ಳಿ. ಎನ್ ಆಫ್ ಎ ಯೂನಿಯನ್ ಬಿ ಅಂದ್ರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆನಾ. ಸೊ ಒಂದು ಐಟಮ್ ಅಥವಾ ಒಂದು ಆಬ್ಜೆಕ್ಟ್ ಅಂತ ಏನ್ ಕೊಟ್ಟಿರ್ತಾರೆ ಅವರು, ಅದನ್ನ ಒಂದು ಇಲ್ಲ ಒಬ್ರಿಗೆ ಕ್ರಿಕೆಟ್ ಇಷ್ಟ ಇರುತ್ತೆ, ಒಬ್ಬರಿಗೆ ಹಾಕಿ ಇಷ್ಟ ಇರುತ್ತೆ, ಈ ಥರದ ಪ್ರಾಬ್ಲಮ್ಸ್ ಬರುತ್ತೆ. ಓಕೆನಾ. ಸೊ ಆ ಕ್ರಿಕೆಟ್ ಅನ್ನೋರ್ನ ಎ, ಹಾಕಿ ಇಷ್ಟಪಡೋರ್ನ ಬಿ, ಆ ಥರ ಚೂಸ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಎ ಮತ್ತೆ ಬಿ ಚೂಸ್ ಮಾಡ್ಕೊಂಡಿದ್ದು ಎಷ್ಟು ಜನ ಅನ್ನೋದನ್ನ ಅವ್ರು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಕೊಟ್ಟರೆ ತಲೆ ಕೆಡಿಸ್ಕೊಳೋ ಅಂತ ಅವಶ್ಯಕತೆ ಇರಲ್ಲ. ಎಷ್ಟರಲ್ಲಿ 25% ಅಂದ್ರೆ 25/100. ಎಷ್ಟರಲ್ಲಿ ಎಷ್ಟು ಅಂತ ನಮಗೂ ಗೊತ್ತಿಲ್ಲ. ಹಾಗಾಗಿ 25/100 ಆಫ್ ಎಕ್ಸ್ ದಟ್ ಈಸ್ 25x/100. 15% ಅಂದ್ರೆ 15/100 ಎಷ್ಟರಲ್ಲಿ ಎಕ್ಸ್ ಮೆಂಬರ್ಸ್ ಅಲ್ಲಿ. ಸೊ 15x/100 ಆಗುತ್ತೆ. ಓಕೆನಾ. ಸೊ ಅದನ್ನೆಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ವಾಟ್ ಈಸ್ ದಟ್ ಎಕ್ಸ್ ಅಂತ ಸಿಗುತ್ತೆ. ಸೊ ಓಕೆನಾ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್. If h is the harmonic mean between a and b, then value of h by a plus h by b is. ಸೊ ಇಫ್ ಅಂತ ಕೊಟ್ಟಿರೋ ಅಂಥದ್ದು ಅದೇನಾಗಿರುತ್ತೆ ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಆಗಿರುತ್ತೆ. ಇನ್ಫಾರ್ಮೇಶನ್ ಏನೇ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇಲ್ಲಿ ಇಫ್ ಎಚ್ ಈಸ್ ದ ಹಾರ್ಮೋನಿಕ್ ಮೀನ್ ಬಿಟ್ವೀನ್ ಎ ಅಂಡ್ ಬಿ. ಸೊ ಎ ಮತ್ತೆ ಬಿ ಗಳ ನಡುವೆ ಹಾರ್ಮೋನಿಕ್ ಮೀನು ಎಚ್ ಆಗಿದೆ ಅಂತ ತಗೊಂಡ್ರೆ ದೆನ್ ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಚ್ ಬೈ ಎ ಪ್ಲಸ್ ಎಚ್ ಬೈ ಬಿ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಇಷ್ಟು ಕೊಟ್ಟಿದ್ದಾರೆ. ಓಕೆನಾ. ಫಸ್ಟ್ ಆಫ್ ಆಲ್ ನಿಮಗೆ ಹಾರ್ಮೋನಿಕ್ ಮೀನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ವಾಟ್ ಯು ಮೀನ್ ಬೈ ಹಾರ್ಮೋನಿಕ್ ಮೀನ್? ಸೊ ನಿಮಗೆ ಅರ್ಥಮೆಟಿಕ್ ಮೀನ್ ಅಂದ್ರಾದ್ರೂ ಗೊತ್ತಿರಲೇಬೇಕು. ಅರ್ಥಮೆಟಿಕ್ ಮೀನ್ ಅಂತ ಅಂದ್ರೆ ಎರಡು ನಂಬರ್ನ ಅಡಪ್ಟ್ ಮಾಡಬೇಕು, ಬೈ 2 ಬರಿಬೇಕು. ದಟ್ ಈಸ್ ದ ಅರ್ಥಮೆಟಿಕ್ ಮೀನ್ ಬಿಟ್ವೀನ್ 2 ನಂಬರ್ಸ್. ಸೊ ವಿ ನೋ ದಟ್ ಅರ್ಥಮೆಟಿಕ್ ಮೀನ್ ಬಿಟ್ವೀನ್ 2 ನಂಬರ್ಸ್ ಎ ಅಂಡ್ ಬಿ ಈಸ್ ಎ ಪ್ಲಸ್ ಬಿ ಬೈ 2. ಓಕೆನಾ. ಸೊ ಸಪೋಸ್ ಎನ್ ನಂಬರ್ಸ್ ಇತ್ತು ಅಂದ್ರೆ a1 ಪ್ಲಸ್ a2 ಸೊ ಆನ್ an ಡಿವೈಡೆಡ್ ಬೈ n. ಅದು ಅರ್ಥಮೆಟಿಕ್ ಮೀನ್ ಆಗುತ್ತೆ ಕಣ್ರಪ್ಪ. ಓಕೆನಾ. ಎಷ್ಟು ನಂಬರ್ ಇದೆ ಅದನ್ನ ಎರಡು ನಂಬರ್ನ ಆಡ್ ಮಾಡಬೇಕು. ಎಷ್ಟು ಇದೆ ಅಂತ ಡಿವೈಡೆಡ್ ಬೈ ದಟ್ ನಂಬರ್ 2. ಇಲ್ಲಿರೋದು ಎ ಮತ್ತೆ ಬಿ ಎರಡಿದೆ ತಾನೆ. ಸೊ ಡಿವೈಡೆಡ್ ಬೈ 2 ಹಾಕೊಳ್ಳಿ. ನೆಕ್ಸ್ಟ್ ನಿಮಗೆ ಗೊತ್ತೇ ಇದೆ ಹಾರ್ಮೋನಿಕ್ ಮೀನ್ ಅಂತ ಅಂದ್ರೆ ಅರ್ಥಮೆಟಿಕ್ ಮೀನ್ದು ರಿವರ್ಸ್ ರೆಸಿಪ್ರೋಕಲ್. ಹಾಗಾಗಿ ಹಾರ್ಮೋನಿಕ್ ಮೀನ್ ಇಸ್ ಈಕ್ವಲ್ ಟು ಸೊ 2 ಡಿವೈಡೆಡ್ ಬೈ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇದೆ, ಇದನ್ನ ನ್ಯೂಮರೇಟರ್ಗೆ ಹಾಕೋಬೇಕು. ಹಾರ್ಮೋನಿಕ್ ಮೀನ್ ಅಲ್ಲಿ ಎದು ರೆಸಿಪ್ರೋಕಲ್ 1/a ಪ್ಲಸ್ ಬಿದು ರೆಸಿಪ್ರೋಕಲ್ 1/b ಹಾಕೊಳ್ಬೇಕು. ಇದು ಫಾರ್ಮುಲಾ. ಅರ್ಥಮೆಟಿಕ್ ಮೀನ್ ಅಂತ ಅಂದ್ರೆ ಎ ಪ್ಲಸ್ ಬಿ ಬೈ 2 ಆಗುತ್ತೆ. ಅದೇ ಹಾರ್ಮೋನಿಕ್ ಮೀನ್ ಅಂತ ಅಂದ್ರೆ 2 ಡಿವೈಡೆಡ್ ಬೈ 1/a ಪ್ಲಸ್ 1/b ಆಗುತ್ತೆ. ಓಕೆನಾ. ಹಂಗಾಗಿ ಜೊಮೆಟ್ರಿಕ್ ಮೀನ್ ಅಂದ್ರೆ ಏನಾಗುತ್ತೆ ಮೇಡಮ್ ಅಂತ ಕೇಳೋರಿಗೆ. ಸೊ ಜೊಮೆಟ್ರಿಕ್ ಮೀನ್ ಅಂತ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಆಗುತ್ತೆ. ಸೊ ಅರ್ಥಮೆಟಿಕ್ ಮೀನ್ ಅಲ್ಲಿ ಪ್ಲಸ್ ಬರುತ್ತೆ, ಜೊಮೆಟ್ರಿಕ್ ಅಲ್ಲಿ ಇಂಟು ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಅಂದ್ರೆ ಇಲ್ಲಿ 2 ಪವರ್ ಸ್ಕ್ವೇರ್ ರೂಟ್ 2 ಎರಡು ನಂಬರ್ ತಾನೇ ಇರೋದು. ಹಾಗಾಗಿ ಸ್ಕ್ವೇರ್ ರೂಟ್ 3 ನಂಬರ್ ಇದ್ರೆ ಕ್ಯೂಬ್ ರೂಟ್. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ.
ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕು, ಸ್ಕ್ವೇರ್ ರೂಟ್ ಹಾಕೊಳ್ಬೇಕು. ಇದು ಜಾಮೆಟ್ರಿಕ್ ಮೀನು. ಓಕೆನಾ. ಸೊ 2 ಡಿವೈಡೆಡ್ ಬೈ 1/a ಪ್ಲಸ್ 1/b ಆಗುತ್ತೆ. ಸೊ ನೆಕ್ಸ್ಟ್ 2 ಡಿವೈಡೆಡ್ ಬೈ b ಇಂಟು 1b ಪ್ಲಸ್ a ಇಂಟು 1a ಡಿವೈಡೆಡ್ ಬೈ a ಇಂಟು b ab ಆಗುತ್ತೆ. ಓಕೆನಾ. LCM ತಗೊಂಡಿರೋದು ಇಲ್ಲಿ. ನೆಕ್ಸ್ಟ್ ಈ ಎ ಬಿನ ನ್ಯೂಮರೇಟರ್ ಕಳಿಸಿ, ಅಂದ್ರೆ ಡಿನಾಮಿನೇಟರ್ಗಿನ ಇನ್ನೂ ಕೆಳಗೆ ಬರ್ತಿದೆ ಅಂದ್ರೆ ಅದನ್ನ ನ್ಯೂಮರೇಟರ್ ಕಳಿಸ್ಕೊಳ್ಬೇಕು. ಸೊ ಹಾಗಾಗಿ ಏನಾಗುತ್ತೆ, ಅದು 2ab ಆಗುತ್ತೆ ಡಿವೈಡೆಡ್ ಬೈ b ಪ್ಲಸ್ ಎ ಅಂದ್ರೂ ಒಂದೇ, a ಪ್ಲಸ್ ಬಿ ಅಂದ್ರೂ ಒಂದೇ. ಅರ್ಥ ಆಯ್ತು ಅಂದ್ರು. ಓಕೆನಾ. ಸೊ ಇಲ್ಲಿ 2 ಹೋಲ್ ಡಿವೈಡೆಡ್ ಬೈ ಅಂತ ಇದೆಯಲ್ಲ, b ಪ್ಲಸ್ ಎ ಹಾಗೆ ಇರುತ್ತೆ. ಅದಕ್ಕಿಂತ ಡಿವೈಡೆಡ್ ಬೈ ಅಂತ ಇನ್ನೂ ಏನಾದ್ರೂ ಒಂದು ನಂಬರ್ ಬರ್ತಿದೆ ಅಂದ್ರೆ ಅದನ್ನ ನ್ಯೂಮರೇಟರಿಗೆ ಕಳಿಸಿ. 2 ಜೊತೆಗೆ 2 ಇಂಟು ab ಆಗುತ್ತೆ. ಸೊ 2ab ಡಿವೈಡೆಡ್ ಬೈ a plus b. So ಇದು ಹಾರ್ಮೋನಿಕ್ ಮೀನು. So we know that harmonic mean of a and b is h is equal to 2ab by a plus b. ಇಲ್ಲಿ ಇತ್ತಲ್ಲ, ಅದನ್ನೇ ನಾನು ಅಲ್ಲಿ ಬರ್ದಿದ್ದೀನಿ, 2ab by a plus b. ಸೊ ಹಿಯರ್ ವಿ ಫೈಂಡ್ h by a plus h by b ಫೈಂಡ್ ಔಟ್ ಮಾಡಬೇಕು. ಸೊ h ಅಂದ್ರೆ ಏನು ಅಂತ ಗೊತ್ತಾಗೋಗಿದೆ. ಸೊ h by a ಫೈಂಡ್ ಔಟ್ ಮಾಡೋದೇನು ಕಷ್ಟ ಆಗಲ್ಲ. ಸೊ ವಾಟ್ ಈಸ್ h by a? h ಅಂತ ಅಂದ್ರೆ 2ab by a plus b ಆದ್ರೆ ವಾಟ್ ಈಸ್ h by a ಡಿವೈಡೆಡ್ ಬೈ a ಮಾಡು ಅಂತಂದ್ರೆ ಏನು ಬರುತ್ತಪ್ಪ, ಇಲ್ಲಿ a ಕ್ಯಾನ್ಸಲ್ ಆಗುತ್ತಾನೆ. ಸೊ h ಅನ್ನೋದು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, 2ab by a plus b ಹೋಲ್ ಡಿವೈಡೆಡ್ ಬೈ ಏನಿದೆ, ಎ ಇದೆ. ಸೊ ಎ ಕ್ಯಾನ್ಸಲ್ ಆದ್ರೆ ಉಳಿಯೋದೇನು, 2b by a plus b. ಸಿಮಿಲರ್ ರೀಸನ್ h by b ಅಂತ ಅಂದ್ರೆ ಏನಾಗುತ್ತೆ, ಇಲ್ಲಿ b ಕ್ಯಾನ್ಸಲ್ ಆಗತ್ತೆ, ಉಳಿಯೋದೇನು 2a by a plus b ಬರುತ್ತೆ. ಸೊ h by a h by b ಎರಡೂ ಸಿಕ್ಕಿದೆ ಅಂದ್ರೆ ಅವ್ರು ಕೇಳಿರೋದು h by a plus h by b ಅಂದ್ರೆ ಏನು ಅಂತ. ಸೊ ಹಾಗಾಗಿ ಕನ್ಸಿಡರ್ h by a plus h by b, ಸಬ್ಸ್ಟಿಟ್ಯೂಟ್ ಮಾಡಿ 2b by a plus b plus 2a by a plus b. a plus b ಎರಡೂ ಟರ್ಮಲ್ಲಿ ಇರೋದ್ರಿಂದ LCM ತೆಗೆದ್ಬಿಡಿ. a plus b LCM ತೆಗಿತಿದ್ದೀರಾ ಅಂದ್ರೆ ಇಲ್ಲಿ 2b ಪ್ಲಸ್ 2a ಅಷ್ಟೇ ಆಗುತ್ತೆ. ಸಪೋಸ್ ಏನಾದರೂ ಶಾರ್ಟೇಜ್ ಆಯಿತು ಅಂತಂದ್ರೆ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ಕೊತಿದ್ವಿ. ಬಟ್ ಇಲ್ಲಿ a ಪ್ಲಸ್ ಬಿ ಈ ಟರ್ಮಿಗೂ ಇದೆ, ಈ ಟರ್ಮಿಗೂ ಇದೆ. ಹಾಗಾಗಿ a ಪ್ಲಸ್ ಬಿ ಇಲ್ಲಿ 2b ಪ್ಲಸ್ 2a ಆಗುತ್ತೆ. 2b ಪ್ಲಸ್ 2a ಅಂದ್ರೆ 2 ಕಾಮನ್ ತೆಗಿಬೋದಲ್ವಾ, 2 ಎರಡು ಟರ್ಮಲ್ಲಿ ಇರೋದ್ರಿಂದ ಕಾಮನ್ ತೆಗೆದ್ರೆ b ಪ್ಲಸ್ ಎ ಆಗುತ್ತೆ ಡಿವೈಡೆಡ್ ಬೈ a ಪ್ಲಸ್ ಬಿ. b ಪ್ಲಸ್ ಎ ಅಂದ್ರೂ ಒಂದೇ, a ಪ್ಲಸ್ ಬಿ ಅಂದ್ರೂ ಒಂದೇ. ಸೊ ಕ್ಯಾನ್ಸಲ್ ಮಾಡ್ಬೋದು. 3 ಪ್ಲಸ್ 2 ಅಂದ್ರೂ 5a, 2 ಪ್ಲಸ್ 3 ಅಂದ್ರೂ 5a. ಹಾಗಾಗಿ ಸೇಮ್ ಬರೋದ್ರಿಂದ ಕ್ಯಾನ್ಸಲ್ ಮಾಡ್ಬೋದು. ಉಳಿಯೋ ಆನ್ಸರ್ 2 ಆಗಿರುತ್ತೆ. ದೇರ್ ಫಾರ್ ದ ಆಪ್ಷನ್ 2 ಅನ್ನೋದು ಏನಲ್ಲಿದೆ, ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಹಾರ್ಮೋನಿಕ್ ಮೀನ್ ಅಂದ್ರೆ ಏನು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇಲ್ಲಿ ಫೈಂಡ್ ಔಟ್ ಮಾಡಿದೀನಲ್ಲ, ಇದು ಹಾರ್ಮೋನಿಕ್ ಮೀನ್ ಡೆಫಿನಿಷನ್ ಕಂಡ್ರಪ್ಪ, ಬಿಟ್ವೀನ್ 2 ನಂಬರ್ಸ್. ಸೊ ಆ ಹಾರ್ಮೋನಿಕ್ ಮೀನ್ ಡೆಫಿನಿಷನ್ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ನೀವು. ಮೇಡಮ್ ಇದೆಲ್ಲ ನೆನ್ಪಿಟ್ಕೋಬೇಡ, ಬೇಡ. ಸೊ ಹಾರ್ಮೋನಿಕ್ ಮೀನ್ ಬಿಟ್ವೀನ್ 2 ನಂಬರ್ಸ್ ಈಸ್ 2ab by a plus b. ಓಕೆನಾ. ಸೊ ಇಷ್ಟು ನೆನಪಿದ್ರು ಸಾಕು, ನಿಮಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್, ಇಫ್ ಈಕ್ವೇಶನ್ಸ್ x square plus ax plus b is equal to 0 and x square plus bx plus a is equal to 0 have a common root, then the numerical value of a plus b is. So if the equation, ಇಲ್ಲಿ ಎರಡು ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಟ್ಟಿದ್ದಾರೆ. ಸೊ ಇಫ್ equations this one and this one, so 2 quadratic equations are there, have a common root. Common root means ಎರಡೂ ಈಕ್ವೇಶನ್ಸ್ಗೆ ಒಂದೇ ಒಂದು ರೂಟ್ ಕಾಮನ್ ಆಗಿದೆ. ಅಂದ್ರೆ ಇದಕ್ಕೊಂದು ರೂಟ್ ಸೆ 5 ಇದೆ ಅನ್ಕೊಳ್ಳಿ, ಇದಕ್ಕೂ ಕೂಡ 5 ಇರುತ್ತೆ ಅಂತ, ಅದು ಒಂದು ಕಾಮನ್ ಆಗಿರುತ್ತೆ. ದೆನ್ ದ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ a ಪ್ಲಸ್ ಬಿ. ಎ ಮತ್ತೆ ಬಿ ಕೊಟ್ಟಿದಾರಲ್ರಪ್ಪ, ಇಲ್ಲಿ ಎ ಮತ್ತೆ ಬಿ ಮತ್ತೆ ಎ ಅಂತ ಕೊಟ್ಟಿದಾರಲ್ಲ. ಸೊ ಒಟ್ನಲ್ಲಿ ಎ ಮತ್ತೆ ಬಿ ಫೈಂಡ್ ಔಟ್ ಮಾಡ್ಕೊಂಡ್ರೆ ಸೊ ವಾಟ್ ಈಸ್ ದಟ್ ಸಮ್ ಎ ಪ್ಲಸ್ ಬಿ ವ್ಯಾಲ್ಯೂ ಏನಾಗುತ್ತೆ ಅಂತ ಕ್ವಶನ್. ಓಕೆನಾ. ನ್ಯೂಮರಿಕಲ್ ವ್ಯಾಲ್ಯೂ ಅಂದ್ರೆ ನಂಬರ್ ಅಲ್ಲಿ ಇಳೋದಾದ್ರೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ನೋಡೋಣ ಏನಾಗುತ್ತೆ ಅಂತ. ಸೊ ಫಸ್ಟ್ x square plus ax plus b is equal to 0. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಶನ್. ಕ್ವಾಡ್ರಾಟಿಕ್ ಅಂತ ಅಂದ್ರೆ ಏನಿಲ್ಲ, ಪವರ್ 2 ಇರೋದ್ರಿಂದ ಅದನ್ನ ಕ್ವಾಡ್ರಾಟಿಕ್ ಅಂತ ಕರಿತೀವಿ. ಪವರ್ 3 ಇದ್ದಿದ್ರೆ ಕ್ಯೂಬಿಕ್ ಅಂತ ಕಾಲ್ ಮಾಡ್ತೀವಿ. ಓಕೆನಾ. ಬೈ ಕ್ವಾಡ್ರಾಟಿಕ್ ಎಲ್ಲ ನಿಮಗೆ ಬೇಕಾಗಲ್ಲ, ಸಾಕಿಷ್ಟೇ. ಸೊ ಫಸ್ಟು ಡಿಗ್ರಿ 1 ಇತ್ತು ಅಂದ್ರೆ ಲೀನಿಯರ್, ಡಿಗ್ರಿ 2 ಇತ್ತು ಅಂತ ಅಂದ್ರೆ ಕ್ವಾಡ್ರಾಟಿಕ್, ಡಿಗ್ರಿ 3 ಇತ್ತು ಅಂದ್ರೆ ಕ್ಯೂಬಿಕ್. ಓಕೆ. ಸೊ ಇಷ್ಟಾದ್ರೂ ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ ಡಿಗ್ರಿ ಅಂತ ಅಂದ್ರೆ ಇದ್ರದ್ದು ಹೈಯೆಸ್ಟ್ ಪವರ್ ಎಷ್ಟಿದೆ ಅಂತ. ಎಕ್ಸ್ ಪವರ್ 2 ಇದೆ, ಇಲ್ಲಿ ಎಕ್ಸ್ ಪವರ್ 1 ಇದೆ. ಎರಡರಲ್ಲಿ ಹೈಯೆಸ್ಟ್ ಯಾವುದು, 2 ತಾನೆ. ಹಾಗಾಗಿ ಇದು ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆನಾ. ಸೊ ಇದಕ್ಕೆ ಪವರ್ 2 ಇರೋದ್ರಿಂದ 2 ರೂಟ್ ಇರುತ್ತೆ. ಓಕೆನಾ. ಸೊ 2 ರೂಟ್ಸ್ ಇದ್ದೇ ಇರುತ್ತೆ. ಸೊ 2 ರೂಟ್ಸ್ನ ನಾವು ಸೇ R1 R2 ಅಂತ ಡಿನೋಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಅನದರ್ ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಟ್ಟಿದಾರಲ್ಲ, ಇದು ಸೆಕೆಂಡ್ ಒನ್ನು. ಸೊ ಅದು ಕೂಡ ಕ್ವಾಡ್ರಾಟಿಕ್ ಆಗಿರೋದ್ರಿಂದ ಇದಕ್ಕೆ ಆಲ್ಸೋ ಹ್ಯಾಸ್ 2 ರೂಟ್ಸ್ ಬಿಕಾಸ್ whose degree is 2. Say R1 and R3. Why I am taking R1 both
for both the equation because they given both have common root. For that reason I am taking here r1 and r1 is the common root. Here r1 is common root for both, so it must satisfy both the equation. root ಅಂದ್ರೆ ಏನಿಲ್ಲ, ಆ ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಕೊಡಬೇಕು, ಅದನ್ನ ನಾವು ರೂಟ್ ಅಂತ ಕರೆಯೋದು. ಓಕೆನಾ? ಬಟ್ ನಂಬರ್ ಇದು r1 ಏನು ಅಂತ ಗೊತ್ತಿಲ್ಲ, ಹಾಗಾಗಿ ನಾವು ಸೊ ಸ್ಯಾಟಿಸ್ಫೈ ಮಾಡಬೇಕು ಎರಡೂ ಇಕ್ವೇಷನ್ಗೆ ರೂಟ್ ಆಗಿರೋದ್ರಿಂದ ಎಕ್ಸ್ ಪ್ಲೇಸಲ್ಲಿ ಹಾಕಿ ಅವಾಗ ಏನಾಗುತ್ತೆ, ಎಕ್ಸ್ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ r1 ಸ್ಕ್ವೇರ್ ಪ್ಲಸ್ a ಇಂಟು r1 ಪ್ಲಸ್ b ಇಸ್ ಈಕ್ವಲ್ ಟು 0 ಒಂದು ಇಕ್ವೇಷನ್ ಆಗುತ್ತೆ. ಈ ಇಕ್ವೇಷನಲ್ಲಿ ಎಕ್ಸ್ ಪ್ಲೇಸಲ್ಲಿ r1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ r1 ಸ್ಕ್ವೇರ್ ಪ್ಲಸ್ b ಇಂಟು r1 ಪ್ಲಸ್ a ಇಸ್ ಈಕ್ವಲ್ ಟು 0 ಆಗುತ್ತೆ. ಓಕೆನಾ? ಸೊ ಎರಡೂ ಇಕ್ವೇಷನ್ಗೆ ಎಕ್ಸ್ ಪ್ಲೇಸಲ್ಲಿ r1 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ತಗೊಂಡೆ. ಸೊ ಇಲ್ಲಿ ಮೈನಸ್ 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 ಸೈನ್ನ ಚೇಂಜ್ ಮಾಡಿ ಅವಾಗ ಇಲ್ಲಿ r1 ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್ಡ್. ವಾಟ್ ಯು ಗೆಟ್ a r1 ಮೈನಸ್ b r1 ಸಿಗುತ್ತೆ. r1 ಕಾಮನ್ ಇರೋದ್ರಿಂದ a ಮೈನಸ್ b r1 ಬರೀಬಹುದಲ್ವಾ, ಪ್ಲಸ್ ಬಿ ಇದು. ನೆಕ್ಸ್ಟ್ ಪ್ಲಸ್ ಇರೋದನ್ನ ನಾವು ಮೈನಸ್ ಆಗಿ ಚೇಂಜ್ ಮಾಡಿರೋದ್ರಿಂದ b ಮೈನಸ್ a ಆಗುತ್ತೆ ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಾ? ಸೊ ಇಲ್ಲಿ r1 ಕಾಮನ್ ಇರೋದ್ರಿಂದ ಕಾಮನ್ ತಗೊಂಡೆ, a ಪ್ಲಸ್ a ಮೈನಸ್ b, ಸೊ a ಮೈನಸ್ b ಇಂಟು r1. ಸೊ ಇಲ್ಲಿ ಪ್ಲಸ್ b ಆಸ್ ಇಟ್ ಈಸ್, ಇಲ್ಲಿ ಮೈನಸ್ ಚೇಂಜ್ ಮಾಡಿರೋದ್ರಿಂದ ಮೈನಸ್ a ಇಸ್ ಈಕ್ವಲ್ ಟು 0 ಆಯಿತು. ಸೊ ನೆಕ್ಸ್ಟ್ ಲೈನ್ ಏನಾಗುತ್ತೆ ಅಂದರೆ r1 ಇಂಟು a ಮೈನಸ್ ಬಿ ಇಂಟು r1 ಅಂದ್ರೂ ಒಂದೇ, r1 ಇಂಟು a ಮೈನಸ್ ಬಿ ಅಂದ್ರೂ ಒಂದೇ ಇಸ್ ಈಕ್ವಲ್ ಟು ಇದು ಈ ಕ್ವಾಂಟಿಟಿನ ನೀವು ರೈಟಿಗೆ ಕಳಿಸ್ಕೊಳ್ಳಿ. ಟೇಕ್ ದಿಸ್ ಕ್ವಾಂಟಿಟಿ ಟು ದ ರೈಟ್, ವಾಟ್ ಯು ಗೆಟ್, ಮೈನಸ್ ಬಿಕಮ್ಸ್ ಪ್ಲಸ್, plus becomes minus a becomes plus a plus b becomes minus b. So a minus b gets cancelled. What you get, a minus b ones are, so r1 is equal to 1. So that is the common root. Now we know what is that r1 value. So substitute this 1, this root, that root is 1, so substitute for both the equation. What you get, r1 ಸ್ಕ್ವೇರ್ ಪ್ಲಸ್ a ಇಂಟು r1 ಪ್ಲಸ್ b ಇಸ್ ಈಕ್ವಲ್ ಟು 0 ಇತ್ತಲ್ಲ, ಅಲ್ಲಿ 1 ಅಂತ ಚೇಂಜ್ ಆಗ್ತಾ ಹೋಗುತ್ತೆ. ಸೊ 1 ಸ್ಕ್ವೇರ್ ಪ್ಲಸ್ a ಇಂಟು 1 ಪ್ಲಸ್ b ಇಸ್ ಈಕ್ವಲ್ ಟು 0. ಸೊ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. ಸೊ a ಪ್ಲಸ್ ಬಿ ಹಾಗೆ ಇರುತ್ತೆ. ಸೊ 1 ಸ್ಕ್ವೇರ್ನ ರೈಟಿಗೆ ಕಳಿಸ್ಕೊಂಡ್ರೆ ಮೈನಸ್ 1 ಸ್ಕ್ವೇರ್ ಆಗುತ್ತೆ. ಸೊ a ಪ್ಲಸ್ ಬಿ ಇಸ್ ಈಕ್ವಲ್ ಟು -1. ಸೊ ಇನ್ನೊಂದು ಇಕ್ವೇಷನ್ಗೂ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಅವಾಗಲೂ ಕೂಡ b ಪ್ಲಸ್ a ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಈ ಕಡೆ ಬಂದರೆ -1 ಸ್ಕ್ವೇರ್ ಆಗುತ್ತೆ. ಸೊ b ಪ್ಲಸ್ ಎ ಅಂದ್ರೂ ಒಂದೇ, a ಪ್ಲಸ್ ಬಿ ಅಂದ್ರೂ ಒಂದೇ. ಸೊ ವಿಚ್ ಇಸ್ ಆಲ್ಸೋ -1 ಅಂತಂದ್ರೆ ನೀನು ಎರಡು ಇಕ್ವೇಷನ್ ಕೊಟ್ಟಿರೋದಕ್ಕೆ ಎರಡಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಿದಾಗಲೂ a ಪ್ಲಸ್ ಬಿ ವ್ಯಾಲ್ಯೂ -1 ಬರ್ತಿರೋದ್ರಿಂದ ಅವರು ಕೇಳಿದ್ದಂಥದ್ದು a ಪ್ಲಸ್ ಬಿ ವ್ಯಾಲ್ಯೂನೇ. ಸೊ ಹಾಗಾಗಿ a ಪ್ಲಸ್ ಬಿ ಈಸ್ -1. ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ಇನ್ ಬ್ರೀಫಲ್ಲಿ ಹೇಳೋದಾದ್ರೆ ಎರಡು ಈಕ್ವೇಷನ್ ಕೊಟ್ಟಿದ್ರು, ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಎರಡು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಅಂದಮೇಲೆ ಎರಡಕ್ಕೂ ಎರಡೆರಡು ರೂಟ್ ಇರುತ್ತೆ. ಸೊ ಅವ್ರು ಹೇಳಿದ್ರು ಒಂದು ಕಾಮನ್ ರೂಟ್, ಎರಡಕ್ಕೂ ಸೇಮ್ ರೂಟ್ ಒಂದು ಕಾಮನ್ ಆಗಿದೆ ಅಂತ, ಕಾಮನ್. ಓಕೆನಾ? ಹಾಗಾಗಿ ಇಲ್ಲಿ r1 r2 ಅಂತ ತಗೊಂಡಿದ್ದೆ, ಇನ್ನೊಂದಕ್ಕೆ r3 r4 ತಗೊಳೋ ಬದಲು r1 r3 ಅಂತಾನೆ ತಗೊಂಡೆ. ಅವಾಗ ಏನಾಯ್ತು, r1 ಎರಡು ಕಾಮನ್ ರೂಟ್ ಆಯ್ತು. ರೂಟ್ ಅಂತ ಅಂದ್ರೆ ಆ ವ್ಯಾಲ್ಯೂನ ತೆಗೆದು, ಅಂದ್ರೆ ಆ r1 ತೆಗೆದು ಆ ಎರಡು ಇಕ್ವೇಷನ್ ಎಕ್ಸ್ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ಹಾಗಾಗಿ ನಮಗೆ ವಾಟ್ ಈಸ್ ದಟ್ r1 ಅನ್ನೋದು ಸಿಗುತ್ತೆ. ಸೊ ವಾಟ್ ಈಸ್ ದಟ್ r1 ಅಂತ ಹುಡುಕ್ದಾಗ 1 ಅಂತ ಗೊತ್ತಾಯ್ತು. ಸೊ ಆ ರೂಟ್ ಈಗ r1 ಅಂತ ಹಾಕಿದ್ರಲ್ಲ, ಅದ್ರ ಬದಲು ಈಗ 1 ಅಂತ ಹಾಕಿದ್ರೆ ನಿಮಗೆ ಅವ್ರು ಕೇಳಿರೋ ಅಂತ a ಪ್ಲಸ್ ಬಿ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲಿ 42 ಕ್ವೆಶನ್ ಇದೆ. ದ ಟೋಟಲ್ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್ 4 letters ವರ್ಡ್ಸ್ ದಟ್ ಕ್ಯಾನ್ ಬಿ ಮೇಡ್. ಸೊ ಇದನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ರೀಸನ್ ಇಷ್ಟೇ, ಬಿಕಾಸ್ ಇದರಲ್ಲಿ ನಾವು ಟೋಟಲ್ ನಂಬರ್ ಆಫ್ ಪರ್ಮ್ಯುಟೇಷನ್ ತಗೊಳ್ಬೇಕು ಅಂತ ಅಂದ್ರೆ 4 ಲೆಟರ್ ಇರಬೇಕು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿರೋದು ಎಕ್ಸಾಮಿನೇಷನ್ ಅಲ್ಲಿ ಔಟ್ ಆಫ್ ಟೋಟಲ್ 11 ಇದೆ. ಸೊ 11 ಲೆಟರ್ಸ್ ಇದೆ. ಅದನ್ನ ನಾವು 3 ರೀತಿ ಕೇಸಸ್ ಅಲ್ಲಿ ಸ್ಟಡಿ ಮಾಡಬೇಕು. ಹಾಗಾಗಿ ಇದೊಂದೇ ಪ್ರಾಬ್ಲಮ್ ನನಗೆ ತುಂಬಾ ಟೈಮ್ ತಿನ್ನುತ್ತೆ. ಹಾಗಾಗಿ ಇದೊಂದು ಸ್ಕಿಪ್ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಟೋಟಲ್ ಆಗಿ 10 ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡಬಹುದು ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಇಲ್ಲ ಅಂತಂದ್ರೆ ನಿಮಗೆ ಬೋರ್ ಆಗುತ್ತೆ. ಸೊ ಇದ್ಬಿಟ್ಟು ನೆಕ್ಸ್ಟ್ 43rd ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೀನಿ. ಸೊ ದಟ್ ಈಸ್ ದ ರೀಸನ್. ಸೊ ನೆಕ್ಸ್ಟ್ if A is an orthogonal matrix, then which of the following is true? Option A, determinant of A is equal to 0. Option B, determinant of A is equal to plus or minus 1. Option C, determinant of A is equal to plus or minus 2. Option D, none of these. ಸೊ ಇಲ್ಲಿ ಇಫ್ ಅಂತ ಇದೆ ಅಂತಂದ್ರೆ ಅದು ಇನ್ಫಾರ್ಮೇಶನ್ ಅಂತ ನಿಮಗೆ ಹೇಳಿದೀನಿ. ಸೊ ಅದು ಇನ್ಫಾರ್ಮೇಶನ್ ಹಂಗಂದ್ರೆ ಏನು ಅಂತ ಅರ್ಥ. ಇಫ್ ಎ ಈಸ್ ಆರ್ಥೋಗನಲ್ ಮ್ಯಾಟ್ರಿಕ್ಸ್, ಅದನ್ನ ಯೂಸ್ ಮಾಡ್ಕೊಳ್ಬೇಕು ನೀವು.
ದೆನ್ ಆದ್ಮೇಲೆ ಇರುವಂತ ಸೆಂಟೆನ್ಸ್ ಅಷ್ಟು ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ, ಯಾವುದು ಟ್ರೂ ಆಗುತ್ತೆ. ಸೊ ಜಸ್ಟ್ ಅವ್ರು ಕೊಟ್ಟಿರೋದು ಎ ಅನ್ನೋದು ಆರ್ಥೋಗೋನಲ್ ಮ್ಯಾಟ್ರಿಕ್ಸ್. ಓಕೆನಾ. ಫಸ್ಟ್ ಆಫ್ ಆಲ್ ನಿಮಗೆ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಗೊತ್ತಿರಲೇಬೇಕು. ಓಕೆನಾ. ಸೊ ದ ಆನ್ಸರ್ ಈಸ್ ಎ ಈಸ್ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಮೀನ್ಸ್ a matrix A is said to be orthogonal if the product of the matrix A and its transpose is equal to identity matrix. ಸೊ ನಾವೇನಾದ್ರೂ ಎ ಮತ್ತೆ ಅದರ ಟ್ರಾನ್ಸ್ಪೋಸ್ ತೆಗೆದ್ರೆ ಅವೆರಡರನ್ನು ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೊಡ್ತಿದೆ ಅಂದ್ರೆ ಅದನ್ನ ನಾವು ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ವಾಟ್ ಈಸ್ ದ ಟ್ರಾನ್ಸ್ಪೋಸ್? ಏನಿಲ್ಲ ಕೊಂಡ್ರ ಈಸಿ. ಟ್ರಾನ್ಸ್ಪೋಸ್ ಅಂದ್ರೆ ಈಗ 1 2 3 4 ತಗೊಂಡಿದ್ಯಾ ಅನ್ಕೋ ಎ ಅಂತ ಅಂದ್ರೆ ಎ ಟ್ರಾನ್ಸ್ಪೋಸ್ ತೆಗಿ ಅಂದ್ರೆ ಇಲ್ಲಿ 1 2 ಇದೆಯಲ್ಲ ಅಡ್ಡ ಸಾಲಲ್ಲಿ ಇದೆಯಲ್ಲ ದಟ್ ಈಸ್ ರೋ. ಆ ರೋನಲ್ಲಿ ಇರೋದನ್ನ 1 2 ಕೆಳಗಿಳಿಸ್ಕೋಬೇಕು. 3 4 ಸೆಕೆಂಡ್ ಲೈನ್ ಅಲ್ಲಿ ಇದೆಯಲ್ಲ ಅದನ್ನ ಈ ರೀತಿ ಆರಿಜಾಂಟಲ್ ಅಲ್ಲಿ ಇರೋದನ್ನ ವರ್ಟಿಕಲಿ ಬರ್ಕೊಳ್ಬೇಕು. ಸೊ ಅದನ್ನೇ ನಾವೇನಂತ ಕರಿತೀವಿ, ಅದ್ರದ್ದು ಟ್ರಾನ್ಸ್ಪೋಸ್ ಅಂತ. ಓಕೆನಾ. ಸೊ ಇವಾಗ ನೀವು ಗೆಸ್ ಮಾಡ್ತೀರಾ. ಸೊ ಬಿ ಈಸ್ ಈಕ್ವಲ್ ಟು 5 10 15 20 ಇದೆ ಅನ್ಕೊಳ್ಳಿ ಮ್ಯಾಟ್ರಿಕ್ಸ್. ಸೊ ವಾಟ್ ಈಸ್ ದ ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ಟ್ರಾನ್ಸ್ಪೋಸ್ ಏನಾಗುತ್ತೆ? ಓಕೆನಾ. ಗೆಸ್ ಮಾಡಿದ್ರ? ಎಸ್. ಸೊ 5 10 ಫಸ್ಟ್ ಆರಿಜಾಂಟಲ್ ಇರೋದನ್ನ ಕಾಲಮ್ ಅಲ್ಲಿ ತಗೊಳ್ಳಿ, ದಟ್ ಈಸ್ ವರ್ಟಿಕಲಿ ತಗೊಳ್ಳಿ. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಆರಿಜಾಂಟಲ್ ಲೈನ್ ಇರೋವಂಥದ್ದು ಸೆಕೆಂಡ್ ರೋನ ಕಾಲಮ್ ಅಲ್ಲಿ ಬರ್ಕೊಳ್ಳಿ, ದಟ್ ಈಸ್ 15 20. ಸೊ ಅವಾಗ ಈ ಮ್ಯಾಟ್ರಿಕ್ಸ್ಗೆ ಟ್ರಾನ್ಸ್ಪೋಸ್ ಇದು. ಓಕೆನಾ. ಸೊ ಟ್ರಾನ್ಸ್ಪೋಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಂತ ಅಂದಮೇಲೆ ಇಲ್ಲೇನು ಟ್ರಾನ್ಸ್ಪೋಸ್ ಅಂದ್ರೆ ಏನು ಅಂತ ಬೇಕಾಗಲ್ಲ, ಬಟ್ ನಿಮಗೆ ಅದೊಂದು ಐಡಿಯಾ ಇರಲಿ. ಸೊ ಮುಂದೊಂದು ದಿನ ಯಾವುದೋ ಒಂದು ಪ್ರಾಬ್ಲಮ್ ಟ್ರಾನ್ಸ್ಪೋಸ್ ಮೇಲೆ ಇರುತ್ತೆ. ಸೊ ಹಾಗಾಗಿ ಮುಂಚೆನೆ ಹೇಳಿದ್ದೀನಿ. ಸೊ ಎ ಇಂಟು ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತಿದೆ ಅಂತ ಅಂದ್ರೆ ನಾವು ಆ ಮ್ಯಾಟ್ರಿಕ್ಸ್ ನ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಮೇಡಮ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಏನಿಲ್ಲ, ಆಫ್ ಆರ್ಡರ್ 2 ಅಂದ್ರೆ 1 0 0 1. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ ಅಂದ್ರೆ 1 0 0 0 1 0 0 0 1. ಈ ಡಯಾಗ್ನಲ್ ಎಲಿಮೆಂಟ್ 1 1 1 ಆಗಿರ್ಬೇಕಂಡ್ರಪ್ಪ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್. ಅದನ್ನೇ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳೋದು. ಓಕೆನಾ. ಸೊ ಎ ಇಂಟು ಎ ಪವರ್ ಟಿನೂ ಬರಿತೀವಿ, ಎ ಪವರ್ ಡ್ಯಾಶು ಬರಿತೀವಿ. ಸೊ ಯಾವಾಗ್ಲೂ ಟಿ ಬರ್ಕೊಳಕ್ಕಾಗಲ್ಲ ಅಂತ ಡ್ಯಾಶ್ ಅಂತ ಬರ್ಕೊಂಡಿದೀವಿ ಅಷ್ಟೇ. ಓಕೆನಾ. ಸೊ ಎ ಇಂಟು ಎ ಡ್ಯಾಶ್ ಇಸ್ ಈಕ್ವಲ್ ಟು ಐ ಆಗತ್ತೆ. ಸೊ ಅವ್ರು ಕೇಳಿರೋದು ಯಾವುದು ಟ್ರೂ ಆಗುತ್ತೆ ಅಂದ್ರೆ ಡಿಟರ್ಮಿನೆಂಟ್ ಹಾಕಿ ಕೇಳಿದ್ದಾರೆ. ಹಾಗಾಗಿ ನಾವು ಡಿಟರ್ಮಿನೆಂಟ್ ನ ಎರಡು ಸೈಡ್ ಅಪ್ಲೈ ಮಾಡೋಣ. ಸೊ ಫಸ್ಟ್ ಡೆಫಿನಿಷನ್ ಬರ್ಕೊಂಡ್ವಿ, ನೆಕ್ಸ್ಟ್ ಡಿಟರ್ಮಿನೆಂಟ್ ನ ಎರಡು ಸೈಡ್ ಅಪ್ಲೈ ಮಾಡೋಣ. ಲೆಟ್ ಅಸ್ ಅಪ್ಲೈ ದ ಡಿಟರ್ಮಿನೆಂಟ್ ಆನ್ ಬೋತ್ ಸೈಡ್. ವಾಟ್ ಯು ಗೆಟ್? ಸೊ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಐ. ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಇಸ್ ಇಂಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ by the property of determinant. So multiplication ನ ಸ್ಪ್ಲಿಟ್ ಮಾಡಿ ಬರೀಬಹುದು. ಡಿಟರ್ಮಿನೆಂಟ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 1. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ಈಸ್ ಆಲ್ವೇಸ್ 1. ಓಕೆನಾ. ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್. ಬಟ್ ಎ ಮತ್ತೆ ಎ ಡ್ಯಾಶ್ ಟು ಡಿಟರ್ಮಿನೆಂಟ್ ವ್ಯಾಲ್ಯೂ ಟ್ರಾನ್ಸ್ಪೋಸ್ ತೆಗೆದಾದ್ರೂ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋ ಆನ್ಸರ್ ಸೇಮೇ ಬರುತ್ತೆ. ಹಾಗಾಗಿ ಸೊ ಎ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಬದಲು ನಾವು ಏನೇ ಬರ್ಕೊಳ್ಬಹುದು. ಅವಾಗ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಎ ಡಿಟರ್ಮಿನೆಂಟ್ ಆಫ್ ಎ ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 1. ಸ್ಕ್ವೇರ್ ಇರೋದನ್ನ ರೈಟಿಗೆ ಕಳಿಸ್ಕೊಂಡ್ರೆ ಪ್ಲಸ್ ಆರ್ ಮೈನಸ್ ರೂಟ್ 1 ಆಗುತ್ತೆ, ದಟ್ ಈಸ್ ಪ್ಲಸ್ ಆರ್ ಮೈನಸ್ 1. ಸೊ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಕ್ಲಿಯರ್? ಸೊ ಟೋಟಲ್ ಆಗಿ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಅದು ಮತ್ತೆ ಆ ಮ್ಯಾಟ್ರಿಕ್ಸ್ ಮತ್ತೆ ಅದ್ರದ್ದು ಟ್ರಾನ್ಸ್ಪೋಸ್ ತೆಗ್ದಿರ್ತೀವಲ್ಲ ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಬರಬೇಕು ಅನ್ನೋದೇ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್. ಫಸ್ಟ್ ಆಫ್ ಆಲ್ ಅದು ರಿಯಲ್ ಆಗಿರುತ್ತೆ ಮತ್ತೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಅದಕ್ಕೆ ಡಿಟರ್ಮಿನೆಂಟ್ ಆಪ್ಷನ್ಸ್ ಅಲ್ಲೆಲ್ಲ ಡಿಟರ್ಮಿನೆಂಟ್ ಇತ್ತು, ಹಾಗಾಗಿ ನಾನು ಡಿಟರ್ಮಿನೆಂಟ್ ಅಪ್ಲೈ ಮಾಡಿದೆ. ಡಿಟರ್ಮಿನೆಂಟ್ ಅಪ್ಲೈ ಮಾಡಿದ ತಕ್ಷಣ ಗೊತ್ತಾಯ್ತು ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಡ್ಯಾಶ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್. ಡಿಟರ್ಮಿನೆಂಟ್ ಆಫ್ ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಯಾವಾಗಲೂ ಕೂಡ 1 ಆಗಿರುತ್ತೆ. ರೀಸನ್ ಇಲ್ಲೇ ಇದೆ ನೋಡ್ರ, 1 1 1 ಮೈನಸ್ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದ್ರೆ ಹೇಗೆ ಮಾಡ್ತೀಯ? ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದೀನಿ ನೋಡಿ. 1 0 0 1 ತಗೊಂತಿದ್ಯಾ ಅಂದ್ರೆ 1 1 1 ಮೈನಸ್ 0 ಇಂಟು 0 0. ಸೊ ಎಷ್ಟು ಬಂತು? 1 ಬರುತ್ತಲ್ವಾ? ಇದನ್ನು ಮಾಡಿಬೇಕಾದ್ರೆ ಅಷ್ಟೇ ಬರುತ್ತೆ. ಸೊ 1 ಅಂತ ಹಾಕೊಂತೀರಾ. ಮತ್ತೆ ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಮತ್ತೆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಎರಡೂ ಈಕ್ವಲ್ ಇರೋದ್ರಿಂದ ಸೊ ಎರಡು ಏನಾಗುತ್ತೆ ಮಲ್ಟಿಪ್ಲಿಕೇಶನ್. ಎ ಡ್ಯಾಶ್ ಬದಲು ನಾವು ಡಿಟರ್ಮಿನೆಂಟ್ ಆಫ್ ಎ ಇರಲಿ, ಎ ಡ್ಯಾಶ್ ಬದಲು ಡಿಟರ್ಮಿನೆಂಟ್ ಆಫ್ ಎನೇ ಬರ್ಕೋಬಹುದು. ಅವಾಗ ಎ ಸೇರಿ ಎ ಸ್ಕ್ವೇರ್ ಆಗುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಇದ್ದು ರೈಟಿಗೆ ಬಂದ್ರೆ ಪ್ಲಸ್ ಆರ್ ಮೈನಸ್ ರೂಟ್ ಆಗುತ್ತೆ. ಸೊ ಯಾವುದಕ್ಕೆ 1ಗೆ, ಸೊ ಪ್ಲಸ್ ಆರ್ ಮೈನಸ್ ರೂಟ್ 1 ಆಗುತ್ತೆ. ಸೊ ಹಾಗಾಗಿ
ರೂಟ್ ಆಫ್ 1 ಅಂದರೆ 1 ಅಂತ ಗೊತ್ತು ನಮಗೆ. ಸೊ +or-1 ಈಸ್ ದ ಆನ್ಸರ್. ಓಕೆನಾ. ಸೊ ನಾನು ನಿಮಗೆ ತುಂಬ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀನಿ. ರೀಸನ್ ಇಷ್ಟೇ, ಯಾವಾಗಲೂ ಇದೇ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಟೈಪಲ್ಲಿ ನಿಮಗೆ ಸ್ವಲ್ಪ ನಾಲೆಡ್ಜ್ ಇತ್ತು ಅಂತ ಅಂದರೆ ನೀವು ಈ ಟೈಪಲ್ಲಿ ಬರೋ ಪ್ರಾಬ್ಲಮ್ಸ್ನ ನೀಟಾಗಿ ಡೀಲ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ತುಂಬ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆನಾ. ಸೊ ನೆಕ್ಸ್ಟ್, ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಣ್ರಪ್ಪ. ಸೊ ನಾಲೆಡ್ಜ್ ಇತ್ತು ಅಂತ ಅಂದರೆ ನೀವು ಬೇರೆ ಬೇರೆ ಪ್ರಾಬ್ಲಮ್ಸ್ನು ಅಪ್ಲೈ ಮಾಡ್ಬೋದು. ಬರೀ ಈ ಪ್ರಾಬ್ಲಮ್ಗೆ ಏನು ಆನ್ಸರ್ ಅಷ್ಟು ಸಾಕು ಮ್ಯಾಮ್ ಅಂತ ಅನ್ನೋವ್ರಿಗೂ ಪ್ಲೇಬ್ಯಾಕ್ ಸ್ಪೀಡ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡ್ಕೊಳ್ಳಿ. ಬಟ್ ಆ ಥರ ಓದೋಕ್ಕೆ ಹೋಗಬೇಡಿ. ನಾನು ಹೇಳೋ ಅಂಥ ಪ್ರತಿಯೊಂದು ಪಾಯಿಂಟ್ಸ್ನ ನೀಟಾಗಿ ಕೇಳಿಸ್ಕೊತ ಹೋಗಿ ಬೇರೆದಕ್ಕೂ ಅಪ್ಲೈ ಮಾಡಬಹುದು. ಓಕೆನಾ. ಸೊ ಅದು ರೀಸನ್ ಅಷ್ಟೇ. ನೆಕ್ಸ್ಟ್ ಇಲ್ಲೊಂದು ಹೇಳ್ದೆ ನೋಡಿ, ಡಿಟರ್ಮಿನೆಂಟ್ ಆಫ್ ಎ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶು ಸೇಮ್ ಕಂಡ್ರಪ್ಪ ಅಂತ. ಈ ಥರದ್ದು ಹೆಂಗೆ ಕೇಳ್ಬೋದು? ಸೊ ಈ ಥರ ಕ್ವಶನ್ ಬರ್ಬೋದು ಅಂತ ತಗೊಳ್ಳಿ. ಇಫ್ ಎ ಈಸ್ ಈಕ್ವಲ್ ಟು 1 2 3 4 ಅಂತ ಕೊಟ್ಟಿರ್ತಾರೆ ಆ್ಯಂಡ್ ದ ಡಿಟರ್ಮಿನೆಂಟ್ ಆಫ್ ದಿಸ್ ಎ ಈಸ್ ಎಷ್ಟು ಬರುತ್ತೆ ನೋಡಿ, 1 × 4 4 -3 2 6 ಅಂದರೆ -2 ಬರುತ್ತೆ. ಕರೆಕ್ಟಾ? ಸೊ ದೆನ್ ವಾಟ್ ಈಸ್ ದ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಅಂತ ಕೇಳ್ತಾರೆ. ಸೊ ನಾನು ಇವಾಗ ಹೇಳಿದೆ ಡಿಟರ್ಮಿನೆಂಟ್ ಆಫ್ ಎ ಮತ್ತು ಎ ಡ್ಯಾಶ್ ಟ್ರಾನ್ಸ್ಪೋಸ್ ತೆಗೆದ್ರೆ ಸೇಮ್ ಬಂದೇ ಬರುತ್ತೆ ಅಂತ ಅಂದಮೇಲೆ ಇದಕ್ಕೆ ಆಪ್ಷನ್ಸಲ್ಲಿ ಆನ್ಸರ್ ಏನು ಬರುತ್ತೆ? -2 ಅವರೇ ಕೊಟ್ಟಿರೋ ಆನ್ಸರೇ ಆಗಿರುತ್ತೆ. ಓಕೆನಾ. ಸೊ ಹಂಗಾಗಿ ಸ್ವಲ್ಪನಾದ್ರೂ ಬೇಸಿಕ್ ಗೊತ್ತಿರಲಿ. ಸೊ ನೆಕ್ಸ್ಟು ಪ್ರಾಬ್ಲಮ್. The value of the determinant 11, 12, 13, 12, 13, 14, 13, 14, 15 is. ಸೊ ವ್ಯಾಲ್ಯೂ ಆಫ್ ದಿಸ್ ಡಿಟರ್ಮಿನೆಂಟ್ ಏನಾಗಿರುತ್ತೆ ಅಂತ. ಸೊ ಇದು ತುಂಬ ಈಸಿ ಇದೆ. ಬಟ್ ಒಂದೇ ನಿಮಗೆ ಪಾಯಿಂಟ್ ಹೇಳಬೇಕು. ಇದು ನೋಡಿ, ನೀವು ಜಸ್ಟ್ ಅಬ್ಸರ್ವ್ ಮಾಡಿ. 11, 12, 13 ಆದಮೇಲೆ ಈಗ 12ಇಂದ ಮತ್ತೆ ಸ್ಟಾರ್ಟ್ ಆಗಿದೆ. 12, 13, 14 ನೆಕ್ಸ್ಟ್ 13ಇಂದ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ರೋ 13, 14, 15. ಅರ್ಥ ಆಯಿತು ಅಂತ ಅನ್ಕೊಂತೀನಿ. 11, 12, 13 ಆದಮೇಲೆ ಫಸ್ಟ್ ರೋ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ರೋಗೆ 12, 13, 14ಇಂದ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ 13, 14, 15 ಅಂತ ಆಗಿದೆ. ಅಂದರೆ ಇದು ಡಿಟರ್ಮಿನೆಂಟ್ ಏನಾಗಿರುತ್ತೆ ಅಂತ. ಸೊ ಈ ಪ್ಯಾಟ್ರನಲ್ಲಿ ಇತ್ತು ಅಂತ ಅಂದರೆ ಈ ಪ್ಯಾಟ್ರನಲ್ಲಿ. ಓಕೆನಾ. ಸೊ ಇಲ್ಲಿ ನೋಡಿ, ಈ ರೋ ಈ ಕಾಲಮ್ ಸೇಮ್ ಬರ್ತಿದೆ. ಈ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 12, 13, 14, 12, 13, 14. ಥರ್ಡ್ ರೋ ತಗೊಳ್ಳಿ, ಥರ್ಡ್ ಹಾರಿಜಾಂಟಲ್ ಲೈನು, ಥರ್ಡ್ ವರ್ಟಿಕಲ್ ಲೈನ್ ನೋಡಿ ಸೇಮ್ ಇದೆ. ಓಕೆನಾ. ಸೊ ಯಾವಾಗ್ಲೂ ಆಗಲ್ಲ. ಬಟ್ ಇದೇ ಪ್ಯಾಟರ್ನಲ್ಲಿ ಇತ್ತು ಅಂತ ಅಂದರೆ ಇದಕ್ಕೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0. ಡೈರೆಕ್ಟ್ ಕ್ವಶನ್ ಇದು. ಸೊ ಹಿಯರ್ ದ ಮ್ಯಾಟ್ರಿಕ್ಸ್ ಎ whose transpose is same and also with all entries are non-zero. In fact it is in some pattern. ಸೊ ಯಾವ ಪ್ಯಾಟ್ರನ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು ನಿಮಗೆ. ಓಕೆನಾ. ಸೊ ಈ ಪ್ಯಾಟ್ರನ್ ಅಲ್ಲಿ ಇರೋದ್ರಿಂದ ನಾವೇನಂತ ಹೇಳ್ಬೋದು? ಡಿಟರ್ಮಿನೆಂಟ್ 0. ಇನ್ನೊಂದು ಇದೇ ಥರದ್ದು ಒಂದು ಪ್ಯಾಟ್ರನ್ ಹೇಳ್ತೀನಿ ಇವಾಗ. 1 2 3 ಅನ್ಕೊಳ್ರು. ಓಕೆನಾ. ಸೊ ನೆಕ್ಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಈ 2 ಇಂದ ಸ್ಟಾರ್ಟ್ ಮಾಡಬೇಕು. 2 3 4 ನೆಕ್ಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? 3 ಇಂದ. 3 4 5. ಸೊ ವಾಟ್ ಈಸ್ ದಿಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ? 1 2 3 ಕೊಟ್ಟಿದ್ದಾರೆ. 1 2 3 ಸೇಮ್. 2 3 4 2 3 4 ಸೇಮ್. 3 4 5 3 4 5 ಸೇಮ್ ಇದೆ. ಓಕೆನಾ. ಬಟ್ ಇದೇ ಥರ ಪ್ಯಾಟ್ರನ್ ಇತ್ತು ಅಂದರೆ ಇದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಣ್ಣು ಮುಚ್ಕೊಂಡು ಬರೀಬೋದು ನೀವು 0 ಅಂತ. ಓಕೆನಾ. ಸೊ ಇದು ಡೈರೆಕ್ಟ್ ಕ್ವಶನ್, ಈಸಿ ಕ್ವಶನ್. ಸೊ ನೆಕ್ಸ್ಟ್ 45th ಕ್ವಶನ್. ಇಂಡಿಯಾ ಪ್ಲೇಸ್ 2 matches each with West Indies and Australia. In any match the probabilities of India getting points 0, 1 and 2 or 0.45, 0.05 and 0.50 respectively. Assuming the outcomes are independent, the probability of India getting at least 7 points is option A, option B, option C, option D. ಓಕೆನಾ. ಸೊ ಈ ಕ್ವೆಶನ್ ಪ್ರಾಬಬಿಲಿಟಿ ಮೇಲೆ ಬಂದಿರೋ ಅಂಥದ್ದು. ಸೊ ನಿಮಗೆ ಇಲ್ಲೇ ಗೊತ್ತಾಯಿತು ಪ್ರಾಬಬಿಲಿಟಿ ಅಂತ ಇದೆ. ಸೊ ಆಮೇಲೆ ಪ್ರಾಬಬಿಲಿಟಿ ಮೇಲೆ ಬಂದಿರೋ ಅಂಥದ್ದು. ಸೊ ಫಸ್ಟ್ 1 by 1 ಸೆಂಟೆನ್ಸ್ 1 by 1 ಓದ್ಕೊಂಡು ಅದ್ರ ಮೀನಿಂಗ್ ಬರಿತಾ ಹೋಗೋಣ. ಇಂಡಿಯಾ ಪ್ಲೇಸ್ 2 matches with each with ವೆಸ್ಟ್ ಇಂಡೀಸ್ ಅಂಡ್ ಆಸ್ಟ್ರೇಲಿಯಾ ಮೀನ್ಸ್ ವೆಸ್ಟ್ ಇಂಡೀಸ್ ಜೊತೆಗೆ 2 ಮ್ಯಾಚು, ಆಸ್ಟ್ರೇಲಿಯಾ ಜೊತೆಗೆ 2 ಮ್ಯಾಚ್ ಇಂಡಿಯಾ ಪ್ಲೇ ಮಾಡ್ತಾ ಇದೆ. In any match the probabilities of India getting point 0, 1, 2 ಅಂತ ಅಂದರೆ ಸೊ ಇವಾಗ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್, ಅದೇ ಥರ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಂತ ತಗೊಂಡ್ರೆ ಸೊ ಇಲ್ಲಿ 2 ಮ್ಯಾಚ್ ಆಗುತ್ತೆ, ಇಲ್ಲಿ 2 ಮ್ಯಾಚ್ ಆಗುತ್ತೆ. ಟೋಟಲ್ ಆಗಿ ಮ್ಯಾಚ್ ಆಗ್ತಾ ಇರೋದು 4 ಮ್ಯಾಚ್. ಓಕೆನಾ. ದೇರ್ ಆರ್ 4 matches ಬಿಟ್ವೀನ್ ಇಂಡಿಯಾ ವೆಸ್ಟ್ ಇಂಡೀಸ್, ಇಂಡಿಯಾ ಆಸ್ಟ್ರೇಲಿಯಾ. ಓಕೆನಾ. ಸೊ ಟೋಟಲ್ ಆಗಿ ಈ 4 matches ಅಲ್ಲಿ ಪಾಯಿಂಟ್ಸ್ಗಳು ಬರೋದು ಅಂತ ಅಂದರೆ 0 ಬರುತ್ತೆ, 1 ಬರುತ್ತೆ, 2 ಬರುತ್ತೆ ಪಾಯಿಂಟ್ಸ್. ಸೊ 0, 1, 2 ಏನು ಹೇಳುತ್ತೆ? 0 ಅಂತ ಅಂದರೆ ಮ್ಯಾಚ್ ಸೋಲ್ತು ಅಂತ. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸಲ್ಲಿ ಇಂಡಿಯಾ ಸೋಲ್ತು ಅಂತ ಹೇಳೋದು 0. 1 ಅಂತ ಅಂದ್ರೆ ಅರ್ಥ ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಮ್ಯಾಚ್ ಆಗ್ತಿದೆ ಅಂತ ತಗೋ. ಸೊ ಅಲ್ಲಿ ಏನಾಗ್ತಿದೆ? ಡ್ರಾ ಆಯಿತು ಅಂತ.
2 ಅಂತ ಅಂದ್ರೆ ಅರ್ಥ ಪಾಯಿಂಟು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಆಯಿತು ಮ್ಯಾಚ್ ಅಂದರೆ ಅಲ್ಲಿ 2 ಡಿನೋಟ್ಸ್ ವಿನ್ ಆಗಿರೋದು. ಸೊ ಇಲ್ಲಿ ಲೂಸ್ ಆಗಿರೋದು, ಇಲ್ಲಿ ಡ್ರಾ ಆಗಿರೋದು, ಇಲ್ಲಿ ವಿನ್ ಆಗಿರೋದು ಪಾಯಿಂಟ್ಸ್. ಓಕೆನಾ. ಸೊ ಇದನ್ನು ಯಾವ ರೀತಿ ನೆಕ್ಸ್ಟು India play 4 matches, 2 with West Indies, 2 with Australia. India getting points 0, 1, 2. So 0 means lose and 1 means draw and 2 means win. Okay. So probability of getting our question ಕೇಳ್ತಿರೋದೇನು? Assuming that outcomes are independent, the probability of India getting 7 points. So total ಆಗಿ ಇಲ್ಲಿ ನಡೀತಿರೋದು 4 ಮ್ಯಾಚು. ಪಾಯಿಂಟ್ ವಿನ್ ಆದರೆ ಮ್ಯಾಕ್ಸಿಮಮ್ ಪಾಯಿಂಟ್ ಎಷ್ಟು ಸಿಗ್ಬೋದು? 4 ಮ್ಯಾಚಲ್ಲಿ ವಿನ್ ಆಯಿತು ಅಂತ ಅನ್ಕೊಳ್ರೋ. ಮೊದಲನೇ ಮ್ಯಾಚಲ್ಲಿ 2 ಪಾಯಿಂಟ್ ಸಿಗುತ್ತೆ, ಎರಡನೇ ಮ್ಯಾಚಲ್ಲಿ 2. ಸೊ ಟೋಟಲ್ ಆಗಿ 4 ಮ್ಯಾಚಿಂದ ಎಷ್ಟು ಪಾಯಿಂಟ್ ಸಿಗುತ್ತೆ? ಮ್ಯಾಕ್ಸಿಮಮ್ 8 ಪಾಯಿಂಟ್ ಸಿಗುತ್ತೆ. ಇವ್ರು ಕೇಳ್ತಾ ಇರೋದು ಅಟ್ಲೀಸ್ಟ್ 7 ಪಾಯಿಂಟ್ಸ್ ಬರಬೇಕು. ಅಟ್ಲೀಸ್ಟ್ 7 ಅಂದರೆ ಅರ್ಥ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7. ಅಟ್ಲೀಸ್ಟ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್, ಅಟ್ ಮೋಸ್ಟ್ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್, ಮರಿಬೇಡಿ. ಅಟ್ಲೀಸ್ಟ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಅಂದರೆ 7 ಜಾಸ್ತಿ, ಲೆಸ್ ದೆನ್ ಆರ್ ಈಕ್ವಲ್, ಅಟ್ ಮೋಸ್ಟ್ ಅಂದರೆ 7 ಕಡಿಮೆ. ಇಲ್ಲಿರೋದು ಅಟ್ಲೀಸ್ಟ್ 7 ಪಾಯಿಂಟ್ಸ್ ಅಂದ್ರೆ 7 ಜಾಸ್ತಿ ಅಂದ್ರೆ ಇನ್ನೆಷ್ಟಾಗಬಹುದು ಪಾಯಿಂಟ್ಸು? ಇಲ್ಲೇ ಹೇಳಿದೆ ನಾನು, ವಿನ್ ಆಗಲೇಬೇಕು ಅಂದ್ರೆ 4 ಮ್ಯಾಚಲ್ಲಿ 8 ಪಾಯಿಂಟ್ಸ್ ಮ್ಯಾಕ್ಸಿಮಮ್. ಹಾಗಾಗಿ 7 ಸಿಗ್ಬಹುದು, 7 ಜಾಸ್ತಿ ಅಂದ್ರೆ 8 ಅಷ್ಟೇ. ಓಕೆನಾ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 7 ಪಾಯಿಂಟ್ಸ್ ಈಸ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎಕ್ಸಾಕ್ಟ್ಲಿ 7 ಪಾಯಿಂಟ್ಸ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 8 ಪಾಯಿಂಟ್ಸ್ ಅಷ್ಟೇ ಇರೋದು. ಅರ್ಥ ಆಯ್ತಾ? 7 ಪಾಯಿಂಟ್ 7ಕ್ಕಿಂತ ಜಾಸ್ತಿ ಅಂತ ಅಂದ್ರೆ 8 ಪಾಯಿಂಟ್, 9 ಹೊತ್ತೆಲ್ಲ ಸಿಗಲ್ಲ. ರೀಸನ್ ನಡೀತಿರೋದೇ 4 ಮ್ಯಾಚ್, ಮ್ಯಾಕ್ಸಿಮಮ್ ಪಾಯಿಂಟ್ ಇರೋದೇ 2 ವಿನ್ ಆದ್ರೆ. ಓಕೆನಾ. ಸೊ ನೆಕ್ಸ್ಟ್ ಎಕ್ಸಾಕ್ಟ್ಲಿ 7 ಪಾಯಿಂಟ್ ಸಿಗೋ ಅಂಥದ್ದು ಅಂತ ತಗೊಂಡ್ರೆ, ಸೊ ಔಟ್ ಆಫ್ 4 ಮ್ಯಾಚಸ್ ಅಲ್ಲಿ ಸೊ ಯಾವ ರೀತಿ ತಗೊಳ್ಬೋದು? 7 ಪಾಯಿಂಟ್ಸ್ ಅಂದ್ರೆ 2, 2, 2, 1 ಅಂತ ತಗೊಳ್ಬೋದು. ಅಂದ್ರೆ ಅರ್ಥ 2 + 2 + 2 6 ಆಯ್ತಾ, ಪ್ಲಸ್ 1 ಅಂದ್ರೆ 7 ಆಗುತ್ತಲ್ವಾ. ಸೊ ಅಂದ್ರೆ 3ರಲ್ಲೂ ವಿನ್ ಆಗಿದೆ, 1 ಮ್ಯಾಚ್ ಡ್ರಾ ಆಗಿದೆ. ಸೊ ಅಂದ್ರೆ ಅರ್ಥ ಔಟ್ ಆಫ್ 4 ಅಲ್ಲಿ 3 ಏನಾಗ್ತಿದೆ? ವಿನ್ ಆಗ್ತಿದೀವಿ. ಇಂಡಿಯಾ ವಿನ್ ಆಗಿದೆ. ಸೊ 1 ಡ್ರಾ ಆಗಿದೆ. ಸೊ ನಾವೇನ್ ಬರ್ಕೊಳ್ಬಹುದು? 4C3 ಅಂತ ಬರ್ಕೊಳ್ಬಹುದು. 4C3 ಅಂದ್ರೆ ಇಷ್ಟು ಕಾಂಬಿನೇಷನ್ ಸಿಕ್ತು ನಮಗೆ. ಓಕೆನಾ. ಸೊ 4C3 ಅಂತ ಹಾಕೊಂತೀರಾ. ನೆಕ್ಸ್ಟ್ 4C3 ಆದ್ಮೇಲೆ ವಿನ್ ಆಗೋದಕ್ಕೆ ಎಷ್ಟಂತ ಹೇಳಿದ್ರು ನೋಡಿ ಅವರು. ವಿನ್ ಆಗೋದಕ್ಕೆ 0, 1, 2ಗೆ ಪ್ರಾಬಬಿಲಿಟಿ 0.45, 0.005, 0.50. ಸೊ ಹಾಗಾಗಿ ಇದು 0ಗೆ ಹೇಳುತ್ತೆ, ಇದು 1ಗೆ ಹೇಳುತ್ತೆ ಪ್ರಾಬಬಿಲಿಟಿ, ಇದು 2ಗೆ ಇದು ಹೇಳುತ್ತೆ 0.5. ಸೊ 0.5 ಎಷ್ಟು? 0.5, 0.5, 0.5. ಸೊ 0.5 ಹೋಲ್ ಕ್ಯೂಬ್ ಆಯಿತು. ಸೊ 1 ಡ್ರಾ ಆಗುತ್ತೆ ಅಂದರೆ ಅದರದ್ದು ಏನು ಪ್ರಾಬಬಿಲಿಟಿ? ಡ್ರಾ ಆಗೋದಕ್ಕೆ ಡ್ರಾ ಅಂದರೆ 1ಗೆ ಕರೆಸ್ಪಾಂಡಿಂಗ್ ಆಗಿ ಏನಿದೆ? 0.05. ಸೊ 0.05 ಹಾಕೊಳ್ಳಿ. ಪ್ಲಸ್ 4ಅಲ್ಲೂ ವಿನ್ ಆಗ್ತಿದೆ ಅಂತ ಅಂದ್ರೆ ಅವಾಗ ನಮಗೆ ಎಷ್ಟು ಸಿಗುತ್ತೆ? 8 ಪಾಯಿಂಟ್ಸ್. 8 ಪಾಯಿಂಟ್ ಅಂದ್ರೆ 2, 4, 6, 8 4ರಲ್ಲೂ. ಸೊ 4 ಔಟ್ ಆಫ್ 4. ಸೊ 4C4. ಓಕೆನಾ. ಸೊ 4ರಲ್ಲಿ 3 ವಿನ್ ಆಗಿದ್ದು 4C3, 4ರಲ್ಲಿ 4 ಕೂಡ ಅಂದ್ರೆ 4C4 ಆಯ್ತು. ಓಕೆನಾ. ಸೊ ಹಾಗಾಗಿ ವಿನ್ ಆಗೋದಕ್ಕೆ ಎಷ್ಟು ಅಂತ ಹೇಳಿದೀವಿ? 2ಗೆ ಪ್ರಾಬಬಿಲಿಟಿ 0.5 ಅಂತ ಕೊಟ್ಟಿದ್ದಾರೆ, 0.50. ಸೊ 0.5. ಸೊ ಎಷ್ಟು? 0.5, 0.5, 0.5, 0.5, 0.5 ಹೋಲ್ ಟು ದ ಪವರ್ ಆಫ್ 4 ಆಯಿತು. ನೆಕ್ಸ್ಟ್ 4C3 ಅಂದರೆ ಏನು ಬರುತ್ತೆ? 4C3 ಅಂದರೆ ಸೊ ಇದು NCR ಫಾರ್ಮುಲಾ, ಕಾಂಬಿನೇಷನ್ನು ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಬರೋ ಫಾರ್ಮುಲಾ. NCR is equal to n factorial by n minus r factorial into r factorial. ಸೊ 4C3 ಅಂತ ತಗೊಳ್ಳಿ. 4C3 ಅಂದರೆ n ಪ್ಲೇಸ್ ಅಲ್ಲಿ 4, r ಪ್ಲೇಸ್ ಅಲ್ಲಿ 3. ಸೊ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 - 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಸೊ 4 ಫ್ಯಾಕ್ಟೋರಿಯಲ್ನ ಅಂದ್ರೆ ಅರ್ಥ 4 × 3 × 2 × 1 ಕಣ್ರಪ್ಪ. 4 × 3 × 2 × 1 ಡಿವೈಡೆಡ್ ಬೈ 4 - 3 ಅಂದ್ರೆ 1 ಫ್ಯಾಕ್ಟೋರಿಯಲ್. 1 ಫ್ಯಾಕ್ಟೋರಿಯಲ್ ಅಂದ್ರೆ 1 ಬರುತ್ತೆ. ನೆಕ್ಸ್ಟು 3 ಫ್ಯಾಕ್ಟೋರಿಯಲ್ ಅಂದ್ರೆ 3 × 2 × 1, 3 × 2 × 1, 3 × 2 × 1 ಕ್ಯಾನ್ಸಲ್ ಆಯಿತು ಅಂದ್ರೆ ಉಳಿಯೋದೆಷ್ಟು? ಓನ್ಲಿ 4. ಹಾಗಾಗಿ 4C3 ಪ್ಲೇಸಲ್ಲಿ ಏನು ಬರುತ್ತೆ? 4 ಬರುತ್ತೆ. 0.5 ಹೋಲ್ ಕ್ಯೂಬ್ ಆಸ್ ಇಟ್ ಈಸ್, 0.05 as it is, plus what is 4C4? ಸೊ 4C4 ಅಂದ್ರೆ ಇದೇನಾಗುತ್ತೆ? 4C4 ಆಗುತ್ತೆ. 4 ಫ್ಯಾಕ್ಟೋರಿಯಲ್ ಬೈ 4 - r ಪ್ಲೇಸಲ್ಲಿ
4 ಬರುತ್ತೆ ಇಂಟು 4 ಫ್ಯಾಕ್ಟೋರಿಯಲ್ ಅಂದರೆ 4 4 ಹೋಯ್ತು ಅಂದರೆ 0 ಫ್ಯಾಕ್ಟೋರಿಯಲ್ ಅಂತ ಅಂದರೆ 1 ಮರಿಬೇಡಿ 0 ಫ್ಯಾಕ್ಟೋರಿಯಲ್ ಅಂದರೆ 1 ಓಕೆನಾ. ಸೊ ನೆಕ್ಸ್ಟ್ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 0 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಅಂದರೆ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು ಅಂದರೆ ಉಳಿಯೋದೇ 1, ಹಾಗಾಗಿ ಇಲ್ಲಿ 1 ಅಂತ ಬರ್ಕೊಂಡಿದ್ದೀವಿ. 4C4 5C4 6C6 7C7 ಸೇಮ್ ನಂಬರ್ ಬರ್ತಿದೆ ಅಂದರೆ ಅಲ್ಲೆಲ್ಲ 1 ಕ್ಯಾಲ್ಕುಲೇಟ್ ಮಾಡ್ತಾ ಕೂರಬೇಡಿ. ನೆಕ್ಸ್ಟ್ 0.5 ಹೋಲ್ ಟು ದ ಪವರ್ ಆಫ್ 4 ಹ್ಯಾಸ್ ಇಟ್ ಈಸ್. ಇಲ್ಲಿ 0.5 ಹೋಲ್ ಕ್ಯೂಬ್ ಇದೆ, ಇಲ್ಲಿ 0.5 ಹೋಲ್ ಟು ದ ಪವರ್ ಆಫ್ 4 ಇದೆ. ಕಡಿಮೆ ಡಿಗ್ರಿ ಇರೋದನ್ನ ಕಾಮನ್ ತೆಗಿಬೇಕು ಯಾವತ್ತು. ಸೊ 0.5 ಹೋಲ್ ಕ್ಯೂಬ್ ಕಾಮನ್ ತೆಗಿತಿದ್ದೀರಾ ಅಂದರೆ ಉಳಿಯುವಂಥದ್ದು 4 ಇಂಟು 0.05 ಪ್ಲಸ್ 0 ಕ್ಯೂಬ್ ಹೋಗಿತ್ತು ಅಂದರೆ ಇನ್ನೆಷ್ಟು ಉಳಿಯುತ್ತೆ, 4ರಲ್ಲಿ 3 ಹೋಗಿದೆ ಹೊರಗೆ ಅಂದರೆ ಇನ್ನೊಂದು ಇರುತ್ತಲ್ವ 0.5 ರಿಮೈನ್ಸ್. ಸೊ 0.5 ಕ್ಯೂಬ್ ಅಂತ ಅಂದರೆ ನಿಮಗೆ ಗೊತ್ತೇ ಇದೆ 5 ಇಂಟು 5 ಇಂಟು 5 5 5 25 25 5 125. ಸೊ 3 ಡೆಸಿಮಲ್ ಆದಮೇಲೆ ಇಡಬೇಕು. ಸೊ 125 ಆಗುತ್ತೆ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ 0.5 0.5 0.5 ಸೊ 5 5 5 125 ಆಗುತ್ತೆ. ಬಟ್ 3ರಲ್ಲೂ 3 ಡೆಸಿಮಲ್ ಬಂದಿರೋದ್ರಿಂದ 0.125. ನೆಕ್ಸ್ಟ್ ಸೊ 5 4s 20 ಅಲ್ವೇನ್ರೋ. ಸೊ 5 4s 20 ಅಂದರೆ ಇಲ್ಲಿ 2 ಡೆಸಿಮಲ್ಸ್ ಇದೆ. 20 ಅಂದರೆ 0.20 ಬರುತ್ತೆ. 0.5 ಆಸ್ ಇಟ್ ಈಸ್. 0.5ಗೆ 0.2 ಆ್ಯಡ್ ಮಾಡಿದ್ರೆ 0.7 ಆಗುತ್ತೆ. ಸೊ 0.125 ಇಂಟು 0.7. ಸೊ ನಾನು ಇಲ್ಲಿ 125 7s ಮಾಡಿದ್ದೀನಿ. 125 7s ಮಾಡಿದಾಗ ನನಗೆ 875 ಬಂತು ಆನ್ಸರ್. ಸೊ ಇಲ್ಲಿರೋದು ಡೆಸಿಮಲ್ ಎಷ್ಟಿದೆ ನೋಡಿ, ಇಲ್ಲಿ 1 ಡೆಸಿಮಲ್ಗಿದೆ, ಇಲ್ಲಿ 3 ಡೆಸಿಮಲ್, ಟೋಟಲ್ ಆಗಿ 4 ಡೆಸಿಮಲ್ಗೆ ಇಡಬೇಕು. 1 2 3 4 ಡೆಸಿಮಲ್, ಇನ್ನೊಂದು ನಂಬರೇ ಇಲ್ಲ, ಹಾಗಾಗಿ 0 ಹಾಕೊಂಡು ನೀವು ಪಾಯಿಂಟ್ ಇಡಬೇಕು. ಓಕೆನಾ. ಸೊ ಹಂಗಾಗಿ ಇಲ್ಲೇನು ಇಲ್ಲ ಅಂದ್ರೆ 0. ಸೊ ಆನ್ಸರ್ ಈಸ್ 0.0875 ಈಸ್ ದ ಆನ್ಸರ್. ಸೊ 0.0875 ಆಪ್ಷನ್ ಬಿ ಈಸ್ ಕರೆಕ್ಟ್. ಅರ್ಥ ಆಯ್ತಾ. ಸೊ ಟೋಟಲ್ ಆಗಿ ಪ್ರಾಬಬಿಲಿಟೀಸ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಅನ್ನೋದು ಗೊತ್ತಿರಲಿ, ಅಟ್ ಮೋಸ್ಟ್ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಅನ್ನೋದು ಗೊತ್ತಿರಲಿ. ಸೊ ಇಲ್ಲಿ ಟೋಟಲ್ ಆಗಿ 4 ಮ್ಯಾಚ್ ನಡೆದಿದ್ದು, ಅದರಲ್ಲಿ 4 ಮ್ಯಾಚಿಗೆ ಪಾಯಿಂಟು 0 1 2 ತಗೊಳ್ಬೋದು. ಅಂದರೆ ಲೂಸ್ ಆಗೋದು, ಡ್ರಾ ಆಗೋದು, ವಿನ್ ಆಗೋದು. ಸೊ ವಿನ್ ಆಗ್ತಿದೀವಿ ಅಂದರೆ 2 ಪಾಯಿಂಟ್ ಸಿಗುತ್ತೆ. ಆಗ್ತಿರೋದು 4 ಮ್ಯಾಚ್ ಅಂದಮೇಲೆ ಮ್ಯಾಕ್ಸಿಮಮ್ ಪಾಯಿಂಟ್ ಎಷ್ಟು ಸಿಗ್ಬೋದು, 4 2 8. ಸೊ ಹಾಗಾಗಿ 8 ಪಾಯಿಂಟ್ ಸಿಗುತ್ತೆ. 8 ಪಾಯಿಂಟ್ಸ್ ಅಂತ ಅಂದರೆ ಟೋಟಲ್ ಆಗಿ ಇವರು ಕೇಳ್ತಿರೋದು ಪ್ರಾಬಬಿಲಿಟಿ ಆಫ್ ಅಟ್ಲೀಸ್ಟ್ 7 ಪಾಯಿಂಟ್ಸ್ ಅಂದರೆ ಸಿಗೋದು. ಅಟ್ಲೀಸ್ಟ್ 7 ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7, 7ಗಿನ ಜಾಸ್ತಿ ಅಂದರೆ 8 ಸಿಗೋದು. ಹಾಗಾಗಿ 7 ಪಾಯಿಂಟ್ ಸಿಗೋದು ಅಂದರೆ ಪಾಸಿಬಿಲಿಟಿ ಯಾವ ರೀತಿ ಇರುತ್ತೆ, 2 2 2 1 ಥರ ಇರುತ್ತೆ. ಹಾಗಾಗಿ 3ರಲ್ಲಿ ವಿನ್ ಆಗಿದೆ, 1 ಡ್ರಾ ಆಗಿದೆ ಅಂದರೆ ಔಟ್ ಆಫ್ 4 ಅಲ್ಲಿ 4C3 ಬರ್ಕೊಂಡ್ವಿ. ಸೊ ವಿನ್ ಆಗೋದಕ್ಕೆ 0.5 ಕೊಟ್ಟಿದ್ದಾರೆ ಅವರೇ ಪ್ರಾಬಬಿಲಿಟಿ. ಹಾಗಾಗಿ 3 ಸಲ ಹಾಕೊಂಡ್ರೆ ಹೋಲ್ ಕ್ಯೂಬ್ ಆಯಿತು. ಇನ್ನೊಂದು ಡ್ರಾ ಆಗೋದಕ್ಕೆ 0.05 ಪಾಯಿಂಟ್ ಹೇಳಿದ್ದಾರೆ ಅವರೇ ಪ್ರಾಬಬಿಲಿಟಿ, ಅದನ್ನು ಬರ್ಕೊಂಡಿದ್ದೀವಿ. ಸೊ ಇನ್ನು 8 ಪಾಯಿಂಟ್ ಸಿಗಬೇಕು ಅಂತಂದರೆ 2 2 2 ಆಗುತ್ತೆ. ಹಾಗಾಗಿ 4C4 ಆಗುತ್ತೆ. 4C4 ವಿನ್ ಆಗೋದಕ್ಕೆ ಎಷ್ಟು ಹೇಳಿದ್ದಾರೆ, 0.5 ಹೇಳಿದ್ದಾರೆ. 0.5 ಹೋಲ್ ಟು ದ ಪವರ್ ಆಫ್ 4 ಆಗುತ್ತೆ. ಓಕೆನಾ. ಅಂದರೆ ಇದೆಲ್ಲ ಪಾಸಿಬಿಲಿಟೀಸ್ ಹೇಳುತ್ತೆ ಕಣ್ರಪ್ಪ, ಕಾಂಬಿನೇಷನ್ ಯಾವ ರೀತಿ ಕಾಂಬಿನೇಷನ್ ಕೊಡಬಹುದು ಅನ್ನೋದಕ್ಕೆ. ಓಕೆನಾ. ನೆಕ್ಸ್ಟ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ 46th ಕ್ವೆಶನ್ ಏನಿದೆ ಅಂತ ನೋಡೋಣ. ಸೊ 46th question, a circle touches the x-axis and also touches the circle with the center 0,3 and radius 2. The locus of the center of the circle is what? ಅಂತ ಇದೆ. A circle touches the x-axis. ಒಂದು ಸರ್ಕಲ್ ಇದೆ, ಅದು x-axisನ ಟಚ್ ಮಾಡ್ತಿದೆ. ಸೊ ನಾನು ಇಲ್ಲಿ x-axisೇ ಸೆಂಟರ್ ಆಗಿದೆ ಅಂತ ಬರ್ಕೊಂಡೆ. ಆ್ಯಕ್ಚುಲಿ ತಪ್ಪಾಯಿತು. ಟಚ್ ಮಾಡ್ತಿದೆ ಅಂದ್ರೆ ಅರ್ಥ x-axisನ ಈ ರೀತಿ ಅಷ್ಟೇ ಟಚ್ ಮಾಡಬೇಕಷ್ಟೇ. ಬಟ್ ನಾನು ಇಲ್ಲಿ ಬರ್ಕೊಂಡಿದ್ದು ಯಾವ ರೀತಿ ಅಂತ ಅಂದರೆ ಸೆಂಟರ್ x-axis ಮೇಲಿದೆ ಅಂತ ಅನ್ಕೊಂಡು ಬರ್ಕೊಂಡಿದ್ದು. ಆ್ಯಕ್ಚುಲಿ ಇದು ರಾಂಗು. ನೆಕ್ಸ್ಟ್ ಪೇಜಲ್ಲಿದೆ, ಅದು ಹೇಳ್ತೀನಿ. ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಎ ಸರ್ಕಲ್ ಟಚಸ್ ದ x-axis ಅಂಡ್ ಆಲ್ಸೋ ಟಚಸ್ ದ ಸರ್ಕಲ್ ವಿತ್ ದ ಸೆಂಟರ್ 0,3. x-axis ಅಷ್ಟೇ ಅಲ್ಲ, ಇದು ಇನ್ನೊಂದು ಸರ್ಕಲ್ನು ಟಚ್ ಮಾಡ್ತಿದೆ. ಅದ್ರದ್ದು ಸೆಂಟರ್ 0,3 ಅಂದರೆ ಎಕ್ಸ್ ಕೋಆರ್ಡಿನೇಟ್ 0 ಆಗೋದೆಲ್ಲಿ, y-axis ಮೇಲೆ. ಸೊ 0,3 ಅಂದರೆ 1 2 3 1 2 3 ಪಾಯಿಂಟ್ ಬರೋದಿಲ್ಲಿ. ಸೊ 0,3 ಇದು ಸೆಂಟರು. ಸೊ ಈ ಸೆಂಟರ್ ಒಳಗೊಂಡಿರುವಂಥ ಯಾವುದೋ ಒಂದು ಸರ್ಕಲ್ ಇದೆ, ಆ ಸರ್ಕಲ್ನು ಕೂಡ ಟಚ್ ಮಾಡ್ತಿದೆ. ಸೊ ಇಲ್ಲಿ ಅವ್ರು ಕೊಟ್ಟಿರುವಂಥ ಸರ್ಕಲ್ ಏನು ಮಾಡ್ತಿದೆ ಹೇಳಿ, x-axisನು ಟಚ್ ಮಾಡ್ತಿದೆ, ಇನ್ನೊಂದು ಸರ್ಕಲ್ನು ಟಚ್ ಮಾಡ್ತಿದೆ. ಅದ್ರದ್ದು ಸೆಂಟರ್ 0,3 ಆಗಿದೆ ಮತ್ತು ರೇಡಿಯಸ್ 2 ಆಗಿದೆ. ರೇಡಿಯಸ್ 2 ಅಂದರೆ ಇದು ಲೆಂತ್. ಸೊ 2 ಆಗಿದೆ. ದೆನ್ ದ ಲೋಕಸ್ ಆಫ್ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್, ಅಂದರೆ ಲೋಕಸ್ ಏನಾಗುತ್ತೆ, ಲೋಕಸ್ ಅಂದ್ರೆ ಏನಿಲ್ಲ, ಇದು ಸೆಂಟರ್ ಇದು ಸೆಂಟರ್ ಅಂತ ಅಂದಮೇಲೆ ಇದು ಜಾಯಿನ್
ಜಾಯಿನ್ ಮಾಡಿದಾಗ ನಿಮಗೆ ಸಿಗೋ ಅಂಥ ಫೈನಲ್ ಆನ್ಸರ್ ಏನು ಅಂತ. ಸೊ ಜಾಯಿನ್ ಮಾಡಿದಾಗ ಏನು ಸಿಗುತ್ತೆ ಲೋಕಸ್, ಈ ಪಾಯಿಂಟ್ಸ್ನ ಜಾಯಿನ್ ಮಾಡಿದಾಗ? ಆಪ್ಷನ್ ಎ ಸರ್ಕಲ್, ಆಪ್ಷನ್ ಬಿ ಪ್ಯಾರಾಬೋಲಾ, ಆಪ್ಷನ್ ಸಿ ಅನ್ ಎಲಿಪ್ಸ್, ಆಪ್ಷನ್ ಡಿ ಹೈಪರ್ಬೋಲಾ. ಅರ್ಥ ಆಯ್ತಾ ಕ್ವೆಶನ್ನು? ಓಕೆ, ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಾನು ಇಲ್ಲಿ ಆನ್ಸರ್ ಬರೆದಿದ್ದೀನಿ. ಓಕೆ, ಸೊ ಇಲ್ಲಿ ಸರ್ಕಲ್ ಟಚಸ್ ದ ಎಕ್ಸ್ ಆಕ್ಸಿಸ್ ಮೀನ್ಸ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ತಗೊಂಡಿದ್ದೀವಿ. ಸೊ ಒಂದು ಸರ್ಕಲ್ನ ತಗೊಳ್ಳಿ. ಸೊ ಅದು ಎಕ್ಸ್ ಆಕ್ಸ್ನ ಟಚ್ ಮಾಡ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಸರ್ಕಲ್ನ ನೀವು ಇಲ್ಲಿ ವೈ ಆಕ್ಸಿಸ್ ಸೆಂಟರ್ ಆಗಿ ಇಟ್ಕೊಂಡು ತಗೋಬೇಕು. ಬಿಕಾಸ್ 0,3 ಅವ್ರು ಕೊಟ್ಟಿದ್ದಾರೆ. 0,3 ಅಂದರೆ ಎಕ್ಸ್ ಕೋಆರ್ಡಿನೇಟ್ 0 ಆಗೋದೆಲ್ಲ ವೈ ಆಕ್ಸಿಸ್ ಮೇಲೆ. ಓಕೆನಾ? ಸೊ ಹಾಗಾಗಿ 0,3 ರೇಡಿಯಸ್ 2 ಬರ್ಕೊಂಡಿದ್ದೀರಾ. ನೆಕ್ಸ್ಟ್ C1 ಈಸ್ ದ ಸೆಂಟರ್ ಆಫ್ ದ ಫಸ್ಟ್ ಸರ್ಕಲ್. ಸೊ ಇದಕ್ಕೆ ಸೆಂಟರ್ ಅವ್ರು ಕೊಟ್ಟಿಲ್ಲ, ನಾವು H,K ಅಂತ ತಗೊಂತೀವಿ. ಸ್ಟ್ಯಾಂಡರ್ಡ್ ಆಗಿ ಎಲ್ಲರೂ ಕೂಡ H,Kನೇ ತಗೊಳ್ಳೋ ಅಂಥದ್ದು. ನೆಕ್ಸ್ಟ್ C2 ಈಸ್ ದ ಸೆಂಟರ್ ಆಫ್ ಅ ಸೆಕೆಂಡ್ ಸರ್ಕಲ್. ಅದಕ್ಕೆ ಸೆಂಟರ್ ಅವ್ರು ಕೊಟ್ಟಿದ್ದಾರೆ 0,3 ಅಂತ. ಸೊ ಅದನ್ನ ಬರ್ಕೊಳ್ಳಿ. ಸೊ ಮೊದಲನೇದಕ್ಕೆ H,K, ನೀವು A,B ಅಂತಲೂ ತಗೊಳ್ಬೋದು ಕಣ್ರಪ್ಪ, ತಪ್ಪೇನಿಲ್ಲ. ಸೊ ನೆಕ್ಸ್ಟ್ ಎರಡನೇದು ಸೆಂಟರ್ 0,3. ಸೊ ಮೊದಲನೇದು ರೇಡಿಯಸ್ ಏನಿದೆ ಇದು K ಆಗಿರುತ್ತೆ. ಓಕೆನಾ? ಸೊ R1 ಇಸ್ ಈಕ್ವಲ್ ಟು K. ಯಾವಾಗ ಅದು ಎಕ್ಸ್ ಆಕ್ಸಿಸ್ನ ಟಚ್ ಮಾಡಿದ್ರೆ ಅದು K ಆಗಿರುತ್ತೆ, ವೈ ಆಕ್ಸಿಸ್ನ ಟಚ್ ಮಾಡಿದ್ರೆ H ಆಗಿರುತ್ತೆ. ಓಕೆನಾ? ಇದನ್ನ ನಾನು ಪ್ರೀವಿಯಸ್ ವಿಡಿಯೋದು ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅದರಲ್ಲೆಲ್ಲ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ ಇದ್ರದ್ದು ರೇಡಿಯಸ್ಸು, ಹಾಗಾಗಿ ಇದು ಎಕ್ಸ್ ಆಕ್ಸಿಸ್ನ ಟಚ್ ಮಾಡ್ತಿರೋದ್ರಿಂದ ವೈ ಕೋಆರ್ಡಿನೇಟ್ ವ್ಯಾಲ್ಯೂ ಇದಕ್ಕೆ ರೇಡಿಯಸ್ ಆಗಿರುತ್ತೆ. ಸೊ R1 ಇಸ್ ಈಕ್ವಲ್ ಟು K. ಇದ್ರದ್ದು ರೇಡಿಯಸ್ ಅವರೇ ಕೊಟ್ಟಿದ್ದಾರೆ, R2 ಇಸ್ ಈಕ್ವಲ್ ಟು 2 ಆಗುತ್ತೆ. ಓಕೆನಾ? ಸೊ ಇದ್ರದ್ದು ಸೆಂಟರ್, ಇದ್ರದ್ದು ರೇಡಿಯಸ್, ಇದ್ರದ್ದು ಸೆಂಟರ್, ಇದ್ರದ್ದು ರೇಡಿಯಸ್, ಎರಡೂ ಸರ್ಕಲ್ದು ನೀಟಾಗಿ ಗೊತ್ತಾಗಿದೆ. ಸೊ ಇವಾಗ ಇವೆರಡನ್ನೂ ಜಾಯಿನ್ ಮಾಡಿರೋ ರೆಡ್ ಲೈನ್ ಇದೆಯಲ್ರಪ್ಪ, ಇದೇನಾಗುತ್ತೆ ಅಂತ ನೋಡಬೇಕು. ಸೊ ಎರಡನ್ನೂ ಜಾಯಿನ್ ಮಾಡಿದಾಗ ನಿಮಗೆ ಡಿಸ್ಟೆನ್ಸ್, ಇವೆರಡು ನಡುವೆ ಡಿಸ್ಟೆನ್ಸ್ ಏನು ಅಂತ ನೋಡ್ಕೊಳ್ಳೋಣ. ಸೊ ಡಿಸ್ಟೆನ್ಸ್ ಏನಾಗುತ್ತೆ ಹೇಳಿ? ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋಣ. ಇದನ್ನ ಒಂದು ಪಾಯಿಂಟ್ನ X1 Y1 ಅಂತ ಕಾಲ್ ಮಾಡ್ಕೊಳ್ಳೋಣ, H,K X1 Y1 ಅಂತ ಕಾಲ್ ಮಾಡ್ಕೊಳ್ಳೋಣ. ಎರಡನೇ ಪಾಯಿಂಟ್ 0,3ನ X2 Y2 ಅಂತ ಕಾಲ್ ಮಾಡ್ಕೊಳ್ಳೋಣ. ಓಕೆನಾ? ಬಿಕಾಸ್ ಸೊ ಇದು ಇವೆರಡರ ನಡುವೆ ಇರುವಂತಹ ಡಿಸ್ಟೆನ್ಸ್, 2 ಪಾಯಿಂಟ್ಸ್ ನಡುವೆ ಡಿಸ್ಟೆನ್ಸ್ ಬೇಕು ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ X2 ಮೈನಸ್ X1 ಹೋಲ್ ಸ್ಕ್ವೇರ್ ಪ್ಲಸ್ Y2 ಮೈನಸ್ Y1 ಹೋಲ್ ಸ್ಕ್ವೇರ್. ಡಿಸ್ಟೆನ್ಸ್ ಫಾರ್ಮುಲಾ ಇದು ಗೊತ್ತೇ ಇದೆ ಅಲ್ವಾ? ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ಲಿಂಕ್ ಹಾಕಿರ್ತೀನಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟ್ ಇವೆರಡು ಡಿಸ್ಟೆನ್ಸ್ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ತಿದೆ. ಇಲ್ಲಿಂದ ಇಲ್ಲಿಗೆ ರೇಡಿಯಸ್, ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಇರೋ ಸಮ್ಮೆತಾನೆ ಅದ್ರದ್ದು ಡಿಸ್ಟೆನ್ಸು. ಅದಕ್ಕೆ ಯಾಕೆ ಡಿಸ್ಟೆನ್ಸ್ ಫಾರ್ಮುಲಾ ತಗೊಳ್ಬೇಕು ಅಂತ ಅನ್ಸುತ್ತೆ ಕೆಲವರಿಗೆ. ಸೊ ಇಲ್ಲಿಂದ ಇಲ್ಲಿಗೆ 2 ಇದೆ, ಬಟ್ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ K ಇದೆ, ಅದ್ರ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇವೆರಡು ನಡುವೆ ಡಿಸ್ಟೆನ್ಸ್ ಅಂತ ತಗೊಂಡಾಗ ಒಂದು ಡಿಸ್ಟೆನ್ಸ್ ಫಾರ್ಮುಲಾ ಇಂದ ಸಿಗುತ್ತೆ, ಇನ್ನೊಂದು 2 + K ಸಿಗುತ್ತೆ. ಸೊ ಅದನ್ನ ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು, we find what is the distance between C1 and C2 gives modulus of C1 C2. ಡಿಸ್ಟೆನ್ಸ್ modulus ಹಾಕೊಳ್ಳೇಬೇಕು ಪಾಸಿಟಿವ್ ಬರೋಕ್ಕೆ. ಸೊ C1 C2 is equal to ಡಿಸ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಾಯಿತು. ಈ ರೀತಿ ಇದ್ದಾಗ ಇದು ಮತ್ತೆ ಇದು ಇವೆರಡರದ್ದು ರೇಡಿಯಸ್, ಇದು R1, ಇದು R2 ಅಂದರೆ R1 + R2 ಆಗುತ್ತೆ. ಸೊ R1 + R2. ವಾಟ್ ಈಸ್ ದ ಡಿಸ್ಟೆನ್ಸ್ ಫಾರ್ಮುಲಾ? ಸ್ಕ್ವೇರ್ ರೂಟ್ ಆಫ್ X2 - X1 ಹೋಲ್ ಸ್ಕ್ವೇರ್ ಪ್ಲಸ್ Y2 - Y1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್ ಈಸ್ R1. ಸೊ R1 ಇದಕ್ಕೆ K ಇರುತ್ತೆ, R2 ಇದಕ್ಕೆ 2 ಇರುತ್ತೆ. ಸೊ K + 2 ಆಯಿತು. ಓಕೆನಾ? ಸೊ ಸ್ಕ್ವೇರ್ ರೂಟ್ ರಿಮೂವ್ ಮಾಡೋದಕ್ಕೋಸ್ಕರ ಎರಡೂ ಸೈಡು ಹೋಲ್ ಸ್ಕ್ವೇರ್ನ ಅಪ್ಲೈ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗಿದೆ, ಏನು ಬರುತ್ತೆ ಅಂದರೆ X2 - X1 ಹೋಲ್ ಸ್ಕ್ವೇರ್ ಪ್ಲಸ್ Y2 - Y1 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಒಳಗಡೆ ಇರೋ ಕ್ವಾಂಟಿಟಿ ಬರುತ್ತೆ. ಸೊ ಇದಕ್ಕೆ ಸ್ಕ್ವೇರ್ ಅಪ್ಲೈ ಮಾಡೋದ್ರಿಂದ K + 2 ಹೋಲ್ ಸ್ಕ್ವೇರೇ ಆಗಿರುತ್ತೆ. ಸೊ ನೆಕ್ಸ್ಟ್ X2 - X1 ಹೋಲ್ ಸ್ಕ್ವೇರ್ ಅಂದರೆ ವಾಟ್ ಈಸ್ X1 Y1 ಅಂಡ್ ವಾಟ್ ಈಸ್ X2 Y2. X1 Y1 ಮತ್ತು X2 Y2 ಅಂತ ಅಂದರೆ ಮೊದಲನೇದು ಸೆಂಟರ್ಗೆ ತಗೊಂಡಿದ್ವಲ್ಲ ಅದು H,K. ನೆಕ್ಸ್ಟ್ X2 Y2 ಅಂದರೆ ಇದು, ಅದಕ್ಕೆ ಎಷ್ಟು ಕೊಟ್ಟಿದ್ರು? ಐ ಥಿಂಕ್ 0,3. ಓಕೆನಾ? ಸೊ ಹಾಗಾಗಿ X2 - X1 ಅಂದರೆ 0 - H ಹೋಲ್ ಸ್ಕ್ವೇರ್. X2 - X1 ಹೋಲ್ ಸ್ಕ್ವೇರ್ ಅಂದರೆ 0 - H ಹೋಲ್ ಸ್ಕ್ವೇರ್. Y2 - Y1 ಅಂದರೆ 3 - K ಹೋಲ್ ಸ್ಕ್ವೇರ್. 3 - K ಹೋಲ್ ಸ್ಕ್ವೇರ್ ಆಗುತ್ತೆ. K + 2 ಹೋಲ್ ಸ್ಕ್ವೇರ್ ಅಂದರೆ A + B ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಹಾಗಾಗಿ A ಸ್ಕ್ವೇರ್ K ಸ್ಕ್ವೇರ್ B ಸ್ಕ್ವೇರ್ 2 ಸ್ಕ್ವೇರ್ 4 ಆಗುತ್ತೆ. 2AB 2 × A × B 2 × A ಅಂದರೆ K ಇಂಟು B ಅಂದರೆ 2 2 2s are 4 4K ಆಯಿತು. ಓಕೆನಾ? ಸೊ ನೆಕ್ಸ್ಟ್ 0 - H ಅಂತ ಅಂದರೂ ಒಂದೇ, -H ಅಂತ ಅಂದರೂ ಒಂದೇ. -H ಹೋಲ್ ಸ್ಕ್ವೇರ್ ಅಂದರೆ -H × -H ಪ್ಲಸ್ H ಸ್ಕ್ವೇರ್ ಆಗುತ್ತೆ. ಸೊ H ಸ್ಕ್ವೇರ್. 3 - K ಹೋಲ್ ಸ್ಕ್ವೇರ್ ಅಂದರೆ ಇದು A - B ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಎಕ್ಸ್ಪ್ಯಾನ್ಷನ್ ಮಾಡಿ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ -2AB. A ಸ್ಕ್ವೇರ್ ಅಂದರೆ 3 ಸ್ಕ್ವೇರ್
ಬಿ ಸ್ಕ್ವೇರ್ ಅಂದರೆ ಕೆ ಸ್ಕ್ವೇರ್, ಮೈನಸ್ 2ab ಅಂದರೆ ಮೈನಸ್ 2 ಇಂಟು ಎ ಅಂದರೆ 3 ಹಾಕ್ಕೊಳ್ಳಿ, ಬಿ ಅಂದರೆ ಕೆ ಹಾಕ್ಕೊಳ್ಳಿ. ಸೊ ಅಂದರೆ ಎಷ್ಟಾಗುತ್ತೆ, 3 2 6k, ಇನ್ಫ್ಯಾಕ್ಟ್ ಮೈನಸ್ 6k, ಸೊ ಮೈನಸ್ 6k ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಕೆ ಸ್ಕ್ವೇರ್ ಪ್ಲಸ್ 4 ಕೆ ಸ್ಕ್ವೇರ್ ಪ್ಲಸ್ 4 ಆಗುತ್ತೆ. ಇಲ್ಲಿ ಪ್ಲಸ್ ಕೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ, ಉಳಿಯುವಂಥದ್ದು ಎಚ್ ಸ್ಕ್ವೇರ್ ಪ್ಲಸ್ 9 ಪ್ಲಸ್ 4 ಈ ಕಡೆ ತಗೊಳ್ಳಿ, ಮೈನಸ್ 4 ಆಗುತ್ತೆ. ನೆಕ್ಸ್ಟು ಮೈನಸ್ 6k ಮೈನಸ್ 4k, ಓಕೆನಾ. ಸೊ ಇಲ್ಲಿ ಎಷ್ಟಾಗುತ್ತೆ, ಮೈನಸ್ 4k ಮತ್ತು ಮೈನಸ್ 10k ಆಗ್ತಿತ್ತು, ಕರೆಕ್ಟ್. ಸೊ ಟೋಟಲ್ ಆಗಿ ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ನೋಡಿ, ಎಚ್ ಸ್ಕ್ವೇರ್ ಪ್ಲಸ್ 9 ಆಯಿತು. ನೆಕ್ಸ್ಟು ಓಕೆ, ನೆಕ್ಸ್ಟು ಮೈನಸ್ 4 ಈ ಕಡೆ ಬಂದಿದೆ, ಮೈನಸ್ 4k ಈ ಕಡೆ ಬಂದಿದೆ, ಮೈನಸ್ 6k ಆಲ್ರೆಡಿ ಇಲ್ಲೇ ಇತ್ತು, ಮೈನಸ್ 6k ಬಿಟ್ಬಿಟ್ಟಿದ್ದೀನಿ. ಓಕೆ, ಎಚ್ ಸ್ಕ್ವೇರ್ ಪ್ಲಸ್ 9 ಮೈನಸ್ 4k ಇವೆರಡು ಬಂದಿದ್ದು ಈ ಸೈಡಿಂದ, ಮೈನಸ್ 6k ಹ್ಯಾಸ್ ಇಟ್ ಈಸ್. ಸೊ ಎಚ್ ಸ್ಕ್ವೇರ್ 9 ಮೈನಸ್ 4 ಅಂದರೆ ಪ್ಲಸ್ 5 ಆಗುತ್ತೆ, ಮೈನಸ್ 4k ಮೈನಸ್ 6k ಮೈನಸ್ 10k ಆಗುತ್ತೆ. ಸೊ ಮೈನಸ್ 10k ಅಂದರೆ, ಸೊ ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 10k ರೈಟಿಗೆ ಹೋದರೆ ಪ್ಲಸ್ 10k ಮೈನಸ್ 5. ಸೊ ಈ ರೀತಿ ನಿಮಗೆ ಕೊಡೋ ಅಂಥ ಈಕ್ವೇಷನ್ ಯಾವುದಾಗಿರುತ್ತೆ. ಸೊ ಇವಾಗ ನೋಡ್ತೀರಾ ಸರ್ಕಲ್ ಅಂದರೆ ಯಾವುದು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ ಸಿ. ಇಲ್ಲ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಸೊ ಇಲ್ಲಿ ಒಂದೇ ಸ್ಕ್ವೇರ್ ಇರೋದು ಅಂದಮೇಲೆ ಅದು ಕೂಡ ಆಗಲ್ಲ. ಪ್ಯಾರಾಬೋಲಾ ಇರಲಿ. ನೆಕ್ಸ್ಟು ಎಲಿಪ್ಸ್ ಅಂದ್ರೆ ಅರ್ಥ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಗಬೇಕು. ಸೊ ಇಲ್ಲೂ ಕೂಡ ಆ ರೀತಿ ಏನಿಲ್ಲ. ಹೈಪರ್ಬೋಲಾ ಅಂದರೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಗಬೇಕು. ಸೊ ಆ ರೀತಿನೂ ಇಲ್ಲ, ಅಂದಮೇಲೆ ಇದು ಪ್ಯಾರಾಬೋಲಿಕ್ ಇಕ್ವೇಷನ್, ಓಕೆನಾ. ಬಿಕಾಸ್ ಪ್ಯಾರಾಬೋಲಾ, ಸೊ ಇಲ್ಲಿದೆ ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಥರ ಇಲ್ಲ, ಇನ್ನೊಂದು ಕೆ ಇದೆ, ಓಕೆನಾ. ಹಾಗಾಗಿ ಇದು ಪ್ಯಾರಾಬೋಲಿಕ್ ಇಕ್ವೇಷನ್, ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ಜಸ್ಟ್ ನಾವೇನು ಮಾಡಿದ್ವಿ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ವಿ. ಈ ಕಡೆ ವ್ಯಾಲ್ಯೂ R1 ಪ್ಲಸ್ R2 ಅಂತ ಗೊತ್ತಾಯಿತು, ಸ್ಕ್ವೇರ್ ರೂಟ್ ಇತ್ತು, ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ವಿ. ನೀಟಾಗಿ ಸಿಂಪ್ಲಿಫೈ ಮಾಡಿದಾಗ ನಮಗೆ ಇನ್ ಟರ್ಮ್ಸ್ ಆಫ್ ಒಂದೇ ಒಂದು ವೇರಿಯಬಲ್ ಸ್ಕ್ವೇರಲ್ಲಿ ಬಂದಿದೆ. ಸೊ ಇನ್ನೊಂದು ಇಲ್ಲಿ ಇದಾಗಬೇಕು ಅಂದರೆ 2 ವೇರಿಯಬಲ್ ಸ್ಕ್ವೇರಲ್ಲಿ ಇರಬೇಕು, ಈ ಆಪ್ಷನ್ ಆಗಬೇಕು ಅಂದರೆ 2 ವೇರಿಯಬಲ್ ಸ್ಕ್ವೇರಲ್ಲಿ ಇರಬೇಕು, ಸರ್ಕಲ್ ಆಗಬೇಕು ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಸೊ ಇಲ್ಲೂ ಅಷ್ಟೇ 2 ಸ್ಕ್ವೇರಲ್ಲಿ ಇರಬೇಕು, ಹಾಗಾಗಿ ಪ್ಯಾರಾಬೋಲಾನೇ ಕರೆಕ್ಟ್ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಇಷ್ಟು ಅರ್ಥ ಆಗಿದೆಯಾ? ಓಕೆ. ಸೊ ನೆಕ್ಸ್ಟ್ 47th ಎಕ್ಸೆಂಟ್ರಿಸಿಟಿ, 48th 49th ಕ್ವೆಶನ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಥ್ಯಾಂಕ್ ಯು.